ಅಂತಂದ್ರೆ ಒಂದು 11ರಿಂದ 12 ಲಕ್ಷ. 12 ಲಕ್ಷ ಅಂತಂದ್ರೆ ನೀವು ತಿಂಗ್ಳಿಗೆ ಲೆಕ್ಕ ಹಾಕಂದ್ರೆ 1 ಲಕ್ಷ. ಈ ಯಾವ್ದೋ ರೀಲ್ಸ್ ಅಲ್ಲಿ ನೋಡ್ದೆ ನಾನು. ಓಕೆ, ಅವ್ರಪ್ಪ ರೈತನಂತೆ, ಅವನು ಗೌರ್ಮೆಂಟ್ ಕೆಲಸಕ್ಕೆ ಹುಡ್ಕೊಂಡ್ ಕೊಡ್ಬೇಕಂತೆ. ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ಈ ನಿಮ್ಮ ಡಿಗ್ರಿ ಹೋಲ್ಡರ್ ಮಾಡ್ತಕ್ಕಂತ ನಮಸ್ಕಾರ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಡಿಗ್ರಿ ಹೋಲ್ಡರ್ 2021 ಗೆಳೆಯ ನೀನ್ ಹೆಂಗಿದ್ಯಾ? ಎಪಿಸೋಡ್ ನಂಬರ್ 2ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಆತ್ಮೀಯ ಸುಸ್ವಾಗತ. ಡಿಗ್ರಿ ಹೋಲ್ಡರ್ 2021 ನನ್ನ ಚಾನೆಲ್ ನಲ್ಲಿ ಇವತ್ತಿನ ಸ್ನೇಹಿತ ಯಾರು ಅಂತ ನೀವು ಕೇಳ್ತೀರಾ? ಯಾರು ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಇವರು ರಾಜಕಾರಣಿ ಅಲ್ಲ, ಸಿನಿಮಾ ನಟ ಅಂತೂ ಅಲ್ವೇ ಅಲ್ಲ. ಅವರೆಲ್ಲರಿಗಿಂತ ಹೆಚ್ಚು ಯಾರು ಇವ್ರು ಯಾರು ಅಲ್ಲ, ಯುವ ರೈತ, ಮಂಡ್ಯದ ಗಂಡು. ಇವ್ರ ಹೆಸರು ದರ್ಶನ್. ಆದ್ರೆ ಚಾಲೆಂಜಿಂಗ್ ಸ್ಟಾರ್ ಅಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಮತ್ತೆ ಕಣ ಮಹಾಪ್ರಭುಗಳೇ, ಬನ್ನಿ ಇವತ್ತಿನ ವಿಶೇಷ ವ್ಯಕ್ತಿ ಹಾಗೂ ನನ್ನ ಸ್ನೇಹಿತರು ಹೆಂಗಿದ್ದಾರೆ ಅಂತ ಕೇಳೋಣ ಬನ್ನಿ. ಮಾಮು, ನಮಸ್ತೆ. ಆರಾಮ, ಹೇಗಿದ್ದೀರಾ? ಬರೀ ಡೌಗಳು ನಿಂದು. ಎಲ್ಲ ಸೌಖ್ಯವೇ? ಎಲ್ಲ ಸೌಖ್ಯ. ಮಹಾಪ್ರಭುಗಳೇ, ಇವತ್ತಿನ ಕಾರ್ಯಕ್ರಮದ ವಿಶೇಷ ವ್ಯಕ್ತಿ ಇವರೇ. ಮಾಮ, ನಿಮ್ಮ ಒಂದು ಸಣ್ಣ ಪರಿಚಯವನ್ನ ಮಾಡ್ಕೊಡ್ತೀರಾ? ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ದರ್ಶನ್ ಅಂದ್ಬಿಟ್ಟು, ಮಾವನಕೆರೆಯವರು. ಈ ಮಾವಿನಕೆರೆ ಗ್ರಾಮ ಬರೋದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ದೇವಲಾಪುರ ಹೋಬಳಿ ಭೀಮನಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮ ಮಾವಿನಕೆರೆ. ಇವತ್ತೇನಕ್ಕೆ ನಮ್ಮ ಅಣ್ಣವರು, ಹಿರಿಯರು, ಸ್ನೇಹಿತರು ಜೊತೆ ಕೂತ್ಕೊಂಡಿದೀವಿ ಅಂತ ಹೇಳಿದ್ರೆ, ಇವರೊಬ್ರು ವಿಶೇಷ ವ್ಯಕ್ತಿ. ಹೇಗೆ ಇವ್ರು ನಡ್ಕೊ ಬಂದಿದ್ದಾರೆ, ಇವರ ಲೈಫ್ ಸ್ಟೈಲು, ಜೀವನ ಶೈಲಿ ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ಈ ವಿಡಿಯೋನ ಖಂಡಿತ ಕೊನೆವರೆಗೂ ನೋಡ್ಬೇಕಾಗತ್ತೆ. ಆಯ್ತು ಬಿಡು. ಅದರಲ್ಲೂ ಮಿಡಲ್ ಕ್ಲಾಸ್ ಹುಡುಗರು, ಹಾಗೆ ರೈತರು ಹುಡುಗರು ಯಾರಿದ್ದೀರಾ, ರೈತರು ಕುಟುಂಬಸ್ಥರು ಯಾರಿದ್ದೀರಾ, ಅವರೆಲ್ಲ ಈ ಒಂದು ವಿಡಿಯೋನ ನೋಡ್ಕೊಂಡ್ರೆ ನಿಮ್ಗೆ ಕಲಿಯುವಂತದ್ದು ತುಂಬಾ ಇದೆ. ಹಾಗೆ ಊರಲ್ಲಿ ಇರ್ತಕ್ಕಂತ ಯುವಕರಿಗೆ ಇವರೊಂದು ಒಂಥರ ಹುಮ್ಮಸ್ಸು, ಮತ್ತೆ ಒಂಥರ ಸ್ಫೂರ್ತಿ ಇದ್ದಾಗೆ. ಆ ಸ್ಫೂರ್ತಿ ಏನು ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೀವು ನೋಡ್ಬೇಕು, ಮಿಸ್ ಮಾಡ್ದಾಗೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇವಾಗ ನಾವು ಸ್ಟಾರ್ಟ್ ಮಾಡ್ತೀವಿ. ಮಮ್ಮು, ನನ್ನ ವೀಕ್ಷಕ ಮಹಾಪ್ರಭುಗಳಿಗೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡೋದು ಅಂತಂದ್ರೆ, ನೀವು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ ಎಲ್ಲಿ ಓದಿದ್ರಿ, ಅದ್ರ ಮತ್ತೆ PU ಅಥವಾ ಓದಿದ್ರಿ ಏನ್ ಮಾಡಿದ್ರಿ, ಓದಿದ್ರಿ ಎಲ್ಲಿ ಓದಿದ್ರಾ, ಅದ್ರ ಮತ್ತೆ ಡಿಗ್ರಿ ಏನಾದ್ರು ಓದಿದ್ರಿ ಇಲ್ಲೇ ಓದಿದ್ರಿ ಅನ್ನೋದ್ರ ಬಗ್ಗೆ ಏನಾದ್ರು ತಿಳಿಸ್ಕೊಡ್ಬೋದಾ? ನಾವು 1ನೇ ಕ್ಲಾಸಿಂದ 5ನೇ ಕ್ಲಾಸ್ಗೆ ಮಾವನಕೆರೆ ಸ್ಕೂಲ್ ಓದೋ. ಮಾವಿನಕೆರೆ 6ರಿಂದ 10th ವರೆಗೂ ಜೀಬಂನಲ್ಲಿ ಓದೋ. ಜೀವನದಲ್ಲಿ ಮತ್ತೆ ಕೊಪ್ಪದಲ್ಲಿ PUC ಮಾಡ್ದೋ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಾಸ್ ಆದ್ರ? ಫೇಲ್ ಆದೋ. ಇಮೋಷನಲ್ ಡ್ಯಾಮೇಜ್. ಪರವಾಗಿಲ್ಲ. ಅದ್ ಬಿಟ್ಟಿ ಬೆಂಗಳೂರಿಗೆ ಹೋಗ್ಬೇಕು ಅಂತ ಇತ್ತಿತ್ತು. ಬೇಡ, ಇಲ್ಲಿ ಅಗ್ರಿಕಲ್ಚರ್ ಮಾಡ್ಬೇಕು ಅಂದ್ಬಿಟ್ಟು ಊರಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇದೀವಿ. ಅಗ್ರಿಕಲ್ಚರ್, ವ್ಯವಸಾಯ ಸೆಲೆಕ್ಟ್ ಮಾಡ್ಕೊಂಡಿರೋದು ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಇದೇ ಒಂದು ಮುಖ್ಯ ಕಾರಣ. ಇವತ್ತಿನ ನಮ್ಮ ಮಂಡ್ಯ ಹುಡುಗರು, ಹಾಸನ ಹುಡುಗರು, ಅಥವಾ ಯಾವುದೇ ಒಂದು ಕರ್ನಾಟಕದ ಭಾಗದಲ್ಲಿ ತಗೊಂಡ್ರು ಕೂಡ 10ನೇ ಕ್ಲಾಸ್ PUC ಡಿಗ್ರಿ ಮುಗಿದ ತಕ್ಷಣ ನಾವು ಬೆಂಗಳೂರು ಹತ್ತ ಹೊಂಟೋಗ್ಬಿಡ್ತೀವಿ. ಏನಕ್ಕಪ್ಪ ಅಂತಂದ್ರೆ ಉದ್ಯೋಗ ಅವಕಾಶಗಳು ಹಳ್ಳಿ ಕಡೆ ಕಡಿಮೆ, ಬೆಂಗಳೂರು ಸಿಟಿಲಿ ಪೇಟೆಗಳಲ್ಲಿ ನಮ್ಗೆ ಸಿಗ್ತವೆ ಅಂತ. ಆದ್ರೂ ಕೂಡ ನಮ್ಮ ಯುವ ರೈತರು, ನಮ್ಮ ಮಾವನವರು ಊರಲ್ಲೇ ಇದ್ಕೊಂಡು ಇವತ್ತು ಕೆಲವು ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಅದ್ರ ಸಂಪೂರ್ಣ ಚಿತ್ರಣ, ಹೇಗೆ ಊರಲ್ಲಿ ಕಷ್ಟಗಳನ್ನ ಅನುಭವಿಸ್ತಾರೆ, ಅಥವಾ ಈಗ ನಮ್ಮ ಒಂದು ಟಾಪಿಕ್ ಐತೆ ಮಮ್ಮ. ಏನ್ ಟಾಪಿಕ್ ಅಂತಂದ್ರೆ, ಊರಲ್ಲಿ ಇದ್ದವ್ರಿಗೆ ಏನ್ ಸಿಗ್ತದ ಅಂತ. ಚೆನ್ನಾಗಿದೆ. ಆತರ ಮಿಡಲ್ ಕ್ಲಾಸ್ ಹುಡುಗರಿಗೆ ಏನ್ ಸಿಗ್ತದ ಅನ್ನೋ ಒಂದು ಟಾಪಿಕ್ ಕೂಡ ಇದೆ. ಆ ಒಂದು ಟಾಪಿಕ್ ಬರೋಣ. ಬನ್ನಿ ಜನರೇ, ಬನ್ನಿ. ಮಮ್ಮ, ನಿಮ್ಮ ಮನೆಯವ್ರ ಬಗ್ಗೆ ತಿಳಿಸ್ಕೊಡೋದಿತ್ತು ಅಂತಂದ್ರೆ, ಎಷ್ಟು ಜನ ಇದ್ದೀರಾ, ಎಲ್ಲ ಊರಲ್ಲೇ ಇದ್ದೀರಾ ಅಥವಾ ಬೆಂಗಳೂರಲ್ಲಿ ಯಾರಾದ್ರೂ ಇದ್ದಾರಾ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಮ ವೀಕ್ಷಕರು ಕೊಡೋದತ್ತು ಅಂತಂದ್ರೆ. ನಮ್ಮ ತಂದೆ ತಾಯಿ ನಾನು ಇಲ್ಲೇ ಊರಲ್ಲಿ ಇದ್ದೀವಿ. ಊರಲ್ಲೇ ಇದ್ದೀರಾ? ನಮ್ಮ ಬ್ರದರ್, ನಮ್ಮ ಅಣ್ಣ ಬೆಂಗಳೂರಲ್ಲಿ ಇದ್ದಾರೆ. ನಮ್ಮ ತಂದೆ, ನಮ್ಮ ತಾಯಿ ಮೂರಾಳು ವ್ಯವಸಾಯ ಮಾಡ್ತಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ಇವರು ಊರಲ್ಲಿ ಇದ್ಕೊಂಡು ಯುವಕರಿಗೆ, ಗ್ರಾಮೀಣ ಯುವಕರಿಗೆ ಸ್ಫೂರ್ತಿ ಆದ್ರೆ, ಇವ್ರ ಅಣ್ಣವರು ಬೆಂಗಳೂರಲ್ಲಿ ಇದ್ದಾರೆ. ಅವರು ಅಲ್ಲೊಂದು ಸಾಮ್ರಾಜ್ಯ ಕಟ್ಟೋದಿಕ್ಕೆ ಶುರು ಮಾಡ್ತಾ ಇದಾರೆ. ಅವ್ರದ ಒಂದು ಚಿತ್ರಣವನ್ನು ನಿಮ್ಗೆ ತೋರಿಸ್ತೀನಿ. ಮೊದ್ಲಿಗೆ ಇವರ ಒಂದು ಸಂಪೂರ್ಣ ಜೀವನ ಚರಿತ್ರೆ ನೋಡೋಣ. ಅದಾದ ನಂತರ ಅವ್ರ ಬಗ್ಗೆ ಕೂಡ ಹೋಗೋಣ. ಆಯ್ತು ಬಿಡು. ಮಮ್ಮು, ನಮ್ಗೆ ಇವಾಗ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸಿದ್ರಿ, ನಿಮ್ಮ ಕುಟುಂಬಸ್ಥರ ಬಗ್ಗೆ ತಿಳಿಸಿದ್ರಿ. ಇವಾಗ ನಾವು ನಿಮ್ ಬಗ್ಗೆ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು, ಹಳ್ಳಿಯ ಜೀವನ ಶೈಲಿ ಹೇಗಿರುತ್ತೆ, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾ? ನೋಡಿ, ಇಲ್ಲಿ ಏನ್ ಹೇಳಿದ್ರು ಗೊತ್ತಾಗಲ್ಲ. ಬನ್ನಿ ಆಚೆ ತೋರಿಸ್ತೀನಿ, ನಮ್ ಕಷ್ಟೇನು ತೋರಿಸ್ತೀನಿ, ಆಚೆ ಬನ್ನಿ. ಹೌದಾ? ನಡಿ, ಕರ್ಕೊಂಡು ಹೋಗ್ತೀರಿ, ನಾವು ಬರೋದಕ್ಕೆ ರೆಡಿ ಇದೀವಿ. ಬನ್ನಿ ಜನರೇ, ಬನ್ನಿ.
ಓ ಆಲೆ ಮಳೆ ಶುರುವಾಗಿರಂಗದಲ್ಲ ಮಮ್ಮು. ಏನ್ ಬೇಕು ಅಂದಾಗ ಇದು ಮಳೆ ಹುಯ್ಯಲ್ಲ, ಬೇಕಿಲ್ಲ ಅಂದಾಗ ಹುಯ್ತದೆ. ಬೆಳೆ ಎಲ್ಲ ಒಣಗೋದು, ತಗಣಿ ಕಾಳು, ಉದ್ದಿನ ಕಾಳು, ಹೆಸರು ಕಾಳು ಬಿತ್ತಿ, ಟ್ರ್ಯಾಕ್ಟರ್ ರಾಜು ಅಂತವ್ರಿಗೆ ಟ್ರ್ಯಾಕ್ಟರ್ ಕೂಲಿ ಕೊಟ್ಟು ಬಿತ್ತಿ, ಆದ್ರೂ ಗಂಟೆಗೆ 800 ರೂಪಾಯಿ 900 ರೂಪಾಯಿ ತಗೋತಾರೆ. ಆದ್ರೂ ಕಾಲಕ್ಕೆ ಮಳೆ ಊದ್ಬಿಟ್ಟಿದ್ರೆ ರೈತರು ಜೀವನ ಹೆಂಗೋ ಇರೋದು, ಬಾಳ ಬಂಗಾರ ಆಗಿರೋದು. ನೋಡಿ ವೀಕ್ಷಕರೇ, ಇದೆ ಇವಾಗ ನೀವು ನೋಡ್ತಾ ಇರ್ಬೋದು ಟಿವಿ ಮಾಧ್ಯಮಗಳೆಲ್ಲರೂ ಕೂಡ ಬೆಂಗಳೂರಲ್ಲಿ ಏನ ಎಪ್ಪಟ್ಟಿ ಮಳೆ ಹೋಯ್ತದೆ ಅಂತಂದ್ರೆ ಮನೆಗಳೆಲ್ಲ ಮುಳುಗೋಯ್ತವೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಬೆಳೆ ಒಣಗೋಯ್ತವಲ್ವೇ, ಅಲ್ಲಿ ಮಳೆ ಹೋಯ್ತದೆ. ಇಲ್ಲಿ ಹಳ್ಳಿ ಕಡೆ ಮಳೆ ಹುಯ್ಯಲ್ಲ. ಏನಕ್ಕೆ ಅಂತಂದ್ರೆ ಇದು ರೈತರು ಹೊಟ್ಟೆ ಉರ್ಸ್ಬೇಕಲ್ಲ, ಅದಕ್ಕೋಸ್ಕರ. ಅದ್ ನಿಜಕ್ಕೂ ಏನಂತಂದ್ರೆ ಮಳೆ ಸರಿಯಾದ ಟೈಮ್ ಉಯ್ದು ಬಿಟ್ರೆ ಎಷ್ಟೋ ರೈತರಿಗೆ ಕಷ್ಟ ಅನ್ನೋದೇ ಇರಲ್ಲ. ಸಕಾಲಕ್ಕೆ ಮಳೆ ಉಯ್ದು ಬಿಟ್ರೆ ರೈತರು ಏನ್ ಮಾಡ್ತಾರೆ ಮಮ್ಮ? ರೈತರೇ ಸರ್ಕಾರಕ್ಕೆ ಸಾಲ ಕೊಡ್ತಾರೆ. ಸರ್ಕಾರದ ಹತ್ರ ನೀವೇ ಸಬ್ಸಿಡಿ ರೈತರೇ ಸರ್ಕಾರಕ್ಕೆ ಸಾಲ ಕೊಡ್ತಾರೆ. ನೋಡಿ, ಸರ್ಕಾರದವರು ಇದೊಂದು ಮನವಿನ ಸ್ವೀಕರಿಸಿ, ಅಕಸ್ಮಾತ್ ಮಳೆ ಉಯ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ತಮಿಳ್ನಾಡಿಗೆ ನೀರ್ ಬಿಡ್ಬೇಡಿ. ನಮ್ಮ ಮಂಡ್ಯ ಜಿಲ್ಲೆ ಭಾಗಕ್ಕೆ, ಮೈಸೂರು ಜಿಲ್ಲೆ ಭಾಗಕ್ಕೆ ದಯವಿಟ್ಟು ಬೆಂಗಳೂರಿಗೆ ಕುಡಿಯೋದಕ್ಕೆ ನೀರು ಕೊಡಿ. ಯಾವುದೇ ಭೂಭಾಗಕ್ಕೆ ಅದರದ್ದೇ ಆದ ಅನುಕೂಲಗಳು ಮತ್ತು ಅನಾನುಕೂಲಗಳು ಇರುತ್ತವೆ. ಅಲ್ಲಿನ ನೈಸರ್ಗಿಕ ಸಂಪತ್ತಿನ ಒಡೆತನ ಮತ್ತು ಅದರ ಮೊದಲ ಬಳಕೆಯ ಹಕ್ಕು ಆಯಾ ಪ್ರದೇಶದ ಜನ ಸಮುದಾಯಕ್ಕಿರುತ್ತದೆ. ಅದನ್ನ ಬಿಟ್ಬಿಟ್ಟು ನಿಮ್ಮ ರಾಜಕೀಯಕ್ಕೋಸ್ಕರ ಬೇರೆ ರಾಜ್ಯಗಳಿಗೆ ನೀರು ಕೊಡಬೇಡಿ. ಮೊದ್ಲು ನಾವು, ಆಮೇಲೆ ಕಂಡವರು. ಕಾವೇರಿ ನಮ್ಮದು, ಕಾವೇರಿ ಅವ್ರ ಅಪ್ಪಂದೇನಲ್ಲ. ಅಮ್ಮ, ನಾನು ಅವಾಗ್ಲೇ ಹೇಳ್ದಂಗೆ ಎಲ್ಲಾ ಯುವಕರುವೆ ಈ ಹೆಣ್ ಕೊಡಲ್ಲ ಅಂತನೋ ಅಥವಾ ಇದು ದುಡ್ಡಿಗೆ ದುಡಿಯೋದಿಕ್ಕೆ ಅವಕಾಶ ಇಲ್ಲ ಅಂತನೋ ಎಲ್ಲಾರು ಓದ್ಬಿಟ್ಟು ಬೆಂಗಳೂರು ಕಡೆ ಹೋಯ್ತಾರೆ. ನಿಮ್ಗೆ ಏನಕ್ಕೆ ಗ್ರಾಮದಲ್ಲೇ ಇರ್ಬೇಕು, ಅಥವಾ ನಿಮ್ಗೂ ಏನಾದ್ರು ಬೆಂಗಳೂರು ಕಡೆ ಹೋಗ್ಬೇಕು ಅಂತ ಅನ್ಸಿತ್ತ, ಅಥವಾ ಏನಾದ್ರು ಹೋಗಿದ್ರ, ಅಥವಾ ಇಲ್ಲೇನಾದ್ರು ಇಲ್ಲ ನಾನು ಬೆಂಗಳೂರಿಗೆ ಹೋಗೋದೇ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡಿದ್ದ ಕಾರಣ ಏನು? ಒಂದ್ಸಾರಿ ಅನ್ಸಿತ್ತು ಹೋಗ್ಬೇಕು ಅಂತ, ಬೆಂಗಳೂರಿಗೆ ಹೋಗ್ಬೇಕು ಅಂತ ಅನ್ಸಿತ್ತು. ಓಕೆ, ಅಂದ್ರೆ ಈಗ ನಾವು ಬೆಂಗಳೂರಿಗೆ ಹೋದ್ರೆ ಈಗ ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಳೋರು ಯಾರು ಇಲ್ಲ. ಹೌದಾ? ಬೆಂಗಳೂರವ್ರು ಇರೋರಿಗೆ ತಿನ್ಬೇಕು ಅಂದ್ರೆ ಊಟ ಬೇಕಲ್ಲ. ಹೌದು, ನಾವೇ ಹೋದ್ರೆ ಬೆಳೆಯೋರು ಯಾರು? ಖಂಡಿತವಾದ ಮಾತು. ಇದು ನೀವು ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಎಲ್ಲಾರು ನಾವು ದುಡಿಯೋದಿಕ್ಕೆ ಅಂತ ಬೆಂಗಳೂರು ಪೇಟೆಗೆ ಹೊಟ್ಟೋಗ್ಬಿಟ್ರೆ ಅನ್ನ ಊಟಕ್ಕಾರು ಯಾರು? ಈಗ ಬೆಂಗಳೂರಲ್ಲಿ ಈಗ ಬೆಂಗಳೂರಲ್ಲಿ ಹೋಗೋರು ಅವ್ರ ಅಕ್ಕಿ ಬೆಳೆಯಕಾಯ್ತದ? ಖಂಡಿತವಾಗ್ಲೂ ಭತ್ತ ಬೆಳೆಯಕಾಯ್ತದ? ಖಂಡಿತವಾಗ್ಲೂ ರಾಗಿ ಬೆಳೆಯಕಾಯ್ತದ? ಖಂಡಿತವಾಗ್ಲೂ ಆಗಲ್ಲ. ಆಗಲ್ಲ ಬೇಡ, ಅದು ಯಾಕೆ ಬೇಡ ಸರ್, ಇದೊಳ್ಳೆ ಆಗಲ್ಲ. ಅದಕ್ಕೋಸ್ಕರ ನಾವು ಈ ಜೀವನನ ಆಯ್ಕೆ ಮಾಡುವ. ಈ ಜೀವನ ಇದಂತ ಏನೇ ಹೇಳ್ತಾರಲ್ಲ, ಬಂಡ ಧೈರ್ಯ ಅಂತ ಹೇಳ್ತಾರಲ್ಲ, ಆತರ ಬಂಡ ಧೈರ್ಯ. ಯಾಕೆ ಇಷ್ಟು ಪ್ರೀತಿಯ ಕೆಲ್ಸದ ಮೇಲೆ ಅಂತ ಒಂದು ಬಂಡ ಧೈರ್ಯ ಅಂತಾರೆ. ಮಮ್ಮು, ಇವಾಗ ನಿಮ್ಗೆ ವ್ಯವಸಾಯ ಮಾಡೋದಕ್ಕೆ ಅಂತ ವ್ಯವಸಾಯಕ್ಕೆ ಯೋಗ್ಯವಾಗಿರುವ ಭೂಮಿ, ತೋಟ ಎಷ್ಟಿರ್ಬೋದು? ಎಷ್ಟಿದೆ? ನಮ್ದೊಂದು 4 ರಿಂದ 5 ಎಕರೆ ಜಮೀನ್ ಐತೆ. 4 ರಿಂದ 5 ಎಕರೆ. ನೀವೇನ್ ಬಿಡ್ರಿ ಸೌಕಾರ ಮಂದಿ. 4 ಬೋರ್ ಇದೆ. ಓಕೆ, 2 ಓಪನ್ ಬಾವಿ ಇದೆ. ಓಕೆ, ಎಲ್ಲಾ ಬೋರಲ್ಲೆಲ್ಲ ನೀರು ಬರ್ತಾವ? ಅಂದ್ರೆ ಬರಗಾಲದಲ್ಲ ಸ್ವಲ್ಪ ಕಮ್ಮಿ ಆಗಿದ್ದು, ಅವೆಲ್ಲ ರೀಬೋರ್ ಮಾಡಿಸಿ, ಬೋರ್ ಎಲ್ಲ ಪಂಪ್ ಮೋಟರ್ ಎಲ್ಲ ಚೇಂಜ್ ಮಾಡಿ ಬೇರೆ ಮೋಟರ್ ಎಲ್ಲ ಬಿಟ್ಟಿ ಲಕ್ಷಾಂತರ ರೂಪಾಯಿ ಕಳೆದು ಬಿಡಿ. ಬೇರೆ ಜೂಜ್ ಏನ್ ಮಾಡ್ತಾರ ಗೊತ್ತಿಲ್ಲ, ನಾವು ಬೋರಲ್ಲೇ ಜೂಜ್ ಮಾಡ್ಬಿಟ್ಟಿದೀವಿ. ಇಸ್ಪಿಟಾಡ್ ಕಳ್ದಿಲ್ಲ. ಒಳ್ಳೆ ಕಾಡು ಬಿತ್ತು ಅಂದ್ರೆ ಕತ್ತೆ ಕೂಡ ಗೆಲ್ಲುವುದು. ಕಳ್ದಿಲ್ಲ, ಇಲ್ಲಾಂದ್ರೆ ಬೇರೆ ಸವಾಸಕ್ಕೆ ಹೋಗ್ತಿಲ್ಲ. ಬರೀ ತಾಯಿ ನಂಬಿದಿರಿ, ಬೋರ್ಗ್ ಹಾಕಿದಿರಿ, ದುಡ್ಡ ಕಳ್ದಿದ್ದೀರಿ. ಈಗ ಒಂದ್ ಬೋರ್ ತಗ್ಸಿ ಇವಾಗ ಒಂದು ಪೈಪ ಬುಡ್ಸಿ ಒಂದು 1 ಕಿಲೋಮೀಟರ್ಗೆ ಪೈಪ್ ಅದಿಬೇಕು ಅಂದ್ರೆ ಎಷ್ಟು ಆದದ ಖರ್ಚು? ನೋಡಿ, ಒಂದ್ ಬೋರ್ ತಗ್ಸ್ಬೇಕು ಅಂದ್ರೆ 1,20,000 ಬೇಕು. ಒಂದ್ ಬೋರ್ ಕೊಡ್ಸೋದಕ್ಕೆ ಎಷ್ಟು ಅಡಿಗೆ? ಅದು 500 ರಿಂದ 600 ಅಡಿ ಒಳಗೆ, 600-700 ಅಡಿ ಒಳಗೆ ಕೊರ್ಸ್ಬೇಕು ಅಂದ್ರೆ 1,20,000 ಬೇಕು. ಓಕೆ ಆಯ್ತು. ಮೋಟ್ರಿಗೆ 2 ಲಕ್ಷ ಬೇಕು. ಓಕೆ, 2 ಲಕ್ಷ ಮೋಟರ್ ಬೇಕು. ಟಿಸಿಗೆ ಅಕ್ರಮ ಸಕ್ರಮ ಅಂದ್ಬಿಟ್ಟು 30,000 ಟಿಸಿಗೆ ಅಕ್ರಮ ಸಕ್ರಮ ಅಂತ ಗೌರ್ಮೆಂಟ್ ಪೆನಾಲ್ಟಿ ಕಟ್ತೀವಿ. ಓಕೆ, ಅದಕ್ಕೊಂದು 50,000. 50,000 ಎಷ್ಟಾಯ್ತು? ಅದಕ್ಕೆ ಏನು ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಏನು ಸಿಗಲ್ವಾ? ಗಿಫ್ಸಿಡಿ ಏನಿಲ್ಲ. ಅದು ನಮಗೆ ಬೋರ್ಗೆ ಒಂದು ನಂಬರ್ ಕೊಡ್ತಾರೆ. ಓಕೆ, ಅವ್ರಿಗೆ ಅಂದ್ರೆ ನಮ್ ಅಕ್ರಮ ಸಕ್ರಮ 2 ಬೋರ್ಗೆ 20 KV ಟಿಸಿ ಕೊಡ್ತಾರೆ. ಓಕೆ, ಅದು ಈಗ ಬಿಡ್ತಾ ಇಲ್ಲ. ಈಗ ಸರ್ಕಾರದಲ್ಲಿ ಏನು ಬಿಡ್ತಾ ಇಲ್ಲ. ಈಗ ಸರ್ಕಾರದಲ್ಲಿ ಅನುದಾನ ಇಲ್ಲ, ಏನು ಇಲ್ಲ. ಈಗ ಈ ಸರ್ಕಾರದಲ್ಲಿ ಏನೂ ಬಿಟ್ಟಿಲ್ಲ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ನೋ, ನಥಿಂಗ್. ಹಂಗಾಗಿ ಒಂದು ಬೋರ್ಗೆ 1,20,000 ಕೊರ್ಸಾಕ್ಬೇಕು. ಓಕೆ, 2 ಲಕ್ಷ ಮೋಟರ್ ಬೇಕು. ಆಮೇಲೆ 1 ಕಿಲೋಮೀಟರ್ ಪೈಪ್ಗೆ, ಒಂದು PUC ಪೈಪ್ಗೆ 600 ರಿಂದ 700 ರೂಪಾಯಿ 100 ಲೆಂತ್ ಪೈಪ್ ಬೇಕು. ಓಕೆ ಓಕೆ ವೀಕ್ಷಕರೇ, ಇವಾಗ ಏನ್ ನೀವು ನೋಡ್ತಾ ಇದ್ದೀರಾ, ಇದು ಯಾವ್ದೋ ಬುಕ್ ಅಲ್ಲಿ ಥಿಯರಿ ಇರೋದಲ್ಲ. ಇವರು ಪ್ರಾಕ್ಟಿಕಲ್ ಆಗಿ ಇವರು ತಿಳಿದು ಇವರು ಮಾಡಿರ್ತಕ್ಕಂಥದ್ನೇ ನಿಮ್ ಮುಂದೆ ತಿಳಿಸ್ತಾ ಇದಾರೆ. ಓಕೆನಾ? ನೀವು ಯಾರಾದ್ರೂ ಬೋರ್ ಹಾಕ್ಸೋರು ಇಂಥವ್ರು ಇದ್ರೆ, ಅಥವಾ ಒಳ್ಳೆ ಪಾಯಿಂಟ್ ಮಾಡಿಸ್ಕೊಂಡು ಈ ಮುಖಾಂತರ ಈ ಒಂದು ಖರ್ಚು ವೆಚ್ಚವನ್ನ ಅಂದಾಜು ಮಾಡ್ಕೊಂಡು ನೀವು ಹಾಕಿಸ್ಕೊಳ್ಳಿ ಅಂತೇಳಿ ನಾವೊಂದು ಈ ಒಂದು ಮಾಹಿತಿನ ಸಂಪೂರ್ಣವಾಗಿ ನೀಡ್ತಾ ಇರೋದು ವೀಕ್ಷಕ ಮಹಾಪ್ರಭುಗಳೇ. ಇವಾಗ 4 ರಿಂದ 5 ಎಕರೆ ಇದೆ ಅಂತ ಹೇಳಿದ್ರಿ. 4 ರಿಂದ 5 ಎಕರೆಲ್ಲೂ ಇವಾಗ ಅಡಿಕೆ ತೋಟನೇ ಇತ್ತು ಅಥವಾ ಏನೇನೈತೆ? ಅಡಿಕೆ ತೋಟ ಇಲ್ಲ. 1.25 ಎಕರೆ ಅಡಿಕೆ ತೋಟ ಇದೆ. ಓಕೆ, ಒಂದ್ 3 ಎಕರೆ ಕಬ್ಬಿದೆ. ಓಕೆ, ಒಂದ್ 2 ಎಕರೆ ತೆಂಗಿನ ತೋಟ ಇದೆ. ಓಕೆ, ಆಮೇಲೆ ನಾನು
ಬೇರೆಯವ್ರದ್ದು ಒಂದು 6 ಎಕರೆ ಜಮೀನ್ ಮಾಡಿದೀನಿ. ನೀವೇ ಬೇರೆಯವ್ರದ್ದು 6 ಎಕರೆ, ಒಂದ್ ಎಕರೆಗೆ 10,000. 10,000, 6 ಎಕರೆಗೆ ಅಂತಂದ್ರೆ 60,000 ವರ್ಷಕ್ಕೆ. ಓಕೆ. ಬೇರೆಯವ್ರ ಜಮೀನ್ ಮಾಡಿದೀನಿ. ಇಲ್ಲೇ ಜೀಬಮ್ನಳ್ಳಿಯವ್ರದ್ದು. ಓಕೆ. ಪೂರ ಅದು ಕಬ್ಬಿದೆ. ಒಳ್ಳೇದು. ಇವಾಗ ನೀವು ಈ ಅಡಿಕೆ ಸಸಿ ನೋಡ್ತೀವಿ, ಈ ಅಡಿಕೆ ಸಸಿ ಇನ್ನು ಫಲಕ್ ಬಂದಿಲ್ಲ. ತೆಂಗಿನ ಸಸಿ ಅಲ್ಲೇ ಫಲ ಬಿಡ್ತಾ ಇದಾವೆ. ಅದ್ರಲ್ಲಿ ಇವಾಗ ನೀವು ವರ್ಷಕ್ಕೆ ಆದಾಯ ಅಂತ ತಗೊಂಡ್ರೆ ಏನ್ ಆದಾಯ ನೋಡ್ಬೋದು ತೆಂಗಿನ ಸಸಿ? ಈ ಒಟ್ಟು ಎಷ್ಟು ಮರಗಳವೆ? ಒಟ್ಟು 100-120 ಮರಗಳು ಇದಾವೆ. ಒಟ್ಟು 120 ಮರಗಳು. ಎಲ್ಲ ಫಲ ಬಿಡವೆ? ಎಲ್ಲ ಫಲ ಬಿಡವೆ. ಫಲ ಬಿಡೋ ಇರ್ತವೆ. ಈಗ ಫಲ ಬಿಡದೇ ಇರೋ ಇರ್ತವೆ. ಫಲ ಬಿಡೋ ಒಂದೇ ಸಮಯ ಇರಕಲ್ಲ. ಈಗ ನೋಡಿ, ಈ ಬೆಳ್ಳು ಒಂದೇ ಸಮಯ ಇಲ್ಲ ನೋಡಿ. ಖಂಡಿತ ಇಲ್ಲ. ಉದ್ದಾಗಿರೋವೆ, ತುಂಡಾಗಿರೋವೆ. ವೀಕ್ಷಕ ಮಹಾಪ್ರಭುಗಳೇ, ರೈತರು ದಡ್ಡವರಲ್ಲ, ಅವರು ಬುದ್ಧಿವಂತರು. ಎಂತ ಉದಾಹರಣೆ ಕೊಟ್ಟರು ಅಲ್ವಾ? 5 ಬೆಳ್ಳು ಖಂಡಿತ ಸಮಾನ ಇರಕ್ ಸಾಧ್ಯನೇ ಇಲ್ಲ ಯಾವುದೇ ವ್ಯಕ್ತಿಗೂ ಕೂಡ. ಅದೇ ರೀತಿ ಇಲ್ಲೇ ನೋಡಿ, ಇವೆಲ್ಲ ದೊಡ್ಡ ಸೊಸಿನೇ. ಆ ಸಸಿ. ಆ ಸಸಿ ನೋಡಿ, ಕೊಳಪೆ ರೋಗ ಬಂದು 50 ಸಸಿ ಹೊಂಟೋದು. ಅದು ಹೋಸತಿ ನೀರಿಲ್ದೆ, 1 ತಿಂಗಳು ಅಡಿಕೆ ತೋಟಕ್ಕೆ ನೀರಿಲ್ದೆ ಪೂರ ತೋಟನೇ ಹೋಗ್ಬಿಟ್ಟಿತ್ತು. ಬೇರೆ ಕಡೆಯಿಂದ 2.5 ಲಕ್ಷ ಖರ್ಚು ಮಾಡಿ ಬೋರ್ ಕೊರೆಸಿ ಬೇರೆ ಕಡೆಯಿಂದ ಪೈಪ್ ಲೈನ್ ಮಾಡಿದ ತೋಟ ಇದು. ಇವಾಗ ವರ್ಷದ ಆದಾಯ ಅಂತಂದ್ರೆ ನಿಮ್ಮ ತೆಂಗಲ್ಲಿ ಏನ್ ನೋಡ್ತಾ ಇದೀರಿ ನಾಯ್ಕ್ರೆ? ಈಗ ವರ್ಷದ ಆದಾಯ ಅಂದ್ರೆ ಈ ವರ್ಷ ತೆಂಗು ಚಿನ್ನದ ರೇಟ್ ಆಗಿದೆ. ಹೌದು. 100 ರೂಪಾಯಿ ಕೆಜಿ ಗಂಟೆ, 70 ರಿಂದ 80 ರೂಪಾಯಿ, 100 ರೂಪಾಯಿ ಕೆಜಿ. ಬೆಂಗಳೂರಲ್ಲಿ 100 ರೂಪಾಯಿ ಕೆಜಿ ಮಾರಿರೋರು ಅವ್ರೆ. ಹೌದಾ? ಹಂಗಾಗಿ ಆದ್ರೆ ನಾಯ್ಕ್ರೆ, ಇದಕ್ಕೊಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ನೀವ್ ಹೇಳಿದ್ದು 100 ರೂಪಾಯಿ ಬೆಂಗಳೂರಲ್ಲಿ ಹೋಯ್ತದೆ, ಆದ್ರೆ ರೈತಗೆ 100 ರೂಪಾಯಿ ಸಿಗ್ತಾ ಇದೆ. ಎಷ್ಟು ಸಿಗ್ತಾ ಇದೆ? 50 ರೂಪಾಯಿ. 50 ರೂಪಾಯಿ ಕೈಗೆ ಬರ್ತದೆ. ಅದ್ರಲ್ಲೂ ವೀಕ್ಷಕರು ಏನಂತಂದ್ರೆ, ಈ ದಳ್ಳಾಳಿಗಳು ಇರ್ತಾರಲ್ಲ, ನೀವು ತೂಕ ಮಾಡತಕ್ ಹೋದ್ರೆ, ನಾನು ಒಂದ್ಸಲ ಹೋಗ್ತೀನಿ ನಮ್ಮ ಅಪ್ಪನ ಜೊತೆ, 40 ಕೆಜಿಗೆ ಲೆಕ್ಕ ತಗೊಳ್ಳೋದು, ಅವ್ರು ತಗೊಳ್ಳೋದು 42 ಕೆಜಿ. 42ಕ್ಕೆ ಒಂದು ಆಮೇಲೆ ಸುಂಕ ಅಂದ್ಬಿಟ್ಟು 3 ಕೆಜಿ ಎಕ್ಸೆಸ್ ತಗೋತಾರೆ. 3 ಕೆಜಿ ಎಕ್ಸೆಸ್ ತಗೋತಾರೆ. ಒಂದ್ ಸುಂಕ ಅಂದ್ಬಿಟ್ಟು, ಸುಂಕ ಅಂತ 3 ಕೆಜಿ ಎಕ್ಸೆಸ್ ತಗೋತಾರೆ. ವೇಸ್ಟೇಜ್ ಅದ್ರಲ್ಲಿ ಎಳ್ಸಿರ್ತವೆ ಅಂದ್ಬಿಟ್ಟು ಎಳ್ಸು ತೆಗ್ದಾಕ್ತಾರೆ. ಚೆನ್ನಾಗಿರೋ ಕಾಯಿನ ತೆಗ್ದಾಕ್ತಾರೆ. ಈಗ ಹೆಂಗೆ ಅಂದ್ರೆ, ಮಸಾಣಕ್ಕೆ ಎಣ ತಗೋಬಿಟ್ಟಿದೀವಿ, ಸುಡ್ಲೇಬೇಕು. ಅಂದ್ರೆ ಆಗಲ್ಲ. ಅವ್ರ ಹತ್ರ ನಾವು ಕಾಯಿ ತಗೋಗಿದೀವಿ, ಅವ್ರು ಕೇಳಿದಷ್ಟು ಕೊಡ್ಲೇಬೇಕು. ಇಲ್ಲ ತರಕಾಗಲ್ಲ, ಮನೆಗೆ ತರದಕ್ಕಾಗಲ್ಲ. 1,000 ಕಾಯಿ ತಂದು ನಾವ್ ಏನ್ ಮಾಡಕ್ಕಾಯ್ತದೆ? ಏನು ಮಾಡ್ಕೊಳ್ಳೋದಾಗಲ್ಲ. ಏನ್ ಚಟ್ನಿ ಮಾಡ್ಕೊಂಡು ತಿನ್ನಕ್ಕಾಗದೆ, ಒಬ್ಬಿಟ್ಟು ಮಾಡ್ಕೊಂಡು ತಿನ್ನಕ್ಕೂ ಆಗಲ್ಲ. ಸೊ ಒಟ್ಟು ಆದಾಯ ಅಂತಂದ್ರೆ ಒಂದು ಅವರೇಜ್ ಆಗಿ, ಇವತ್ತೇನೋ ಬಿಡಿ ಗಗನದಲ್ಲದೆ ರೇಟು, ಇವಾಗ ಗಗನದಲ್ಲಿದೆ ಒಂದು ಅವರೇಜ್ ರೇಟ್ ಅಲ್ಲಿ ಇದ್ರು ಕೂಡ, ಏನು ವರ್ಷದ ಆದಾಯ ಏನ್ ನೋಡ್ಬೋದು ನೀವು ಅದ್ರಲ್ಲಿ? ತೆಂಗಲ್ಲಿ ಒಂದ್ ವರ್ಷಕ್ಕೆ 7 ಲಕ್ಷ ರೂಪಾಯಿ ನೋಡ್ಬೋದು. 7 ಲಕ್ಷ ರೂಪಾಯಿ. ನೀವೇನ್ ಬಿಡ್ರಿ, ಸೌಕಾರ ಮಂದಿ. ಖರ್ಚೆಲ್ಲ ಕಳ್ದು ಅದ್ರದ್ದು ಏನಿದೆ ಖರ್ಚು ಅದಕ್ಕೆ ಸೇರ್ಸ್ಕೋಬೇಕು. ಏನು ತೆಂಗಿಗೆ ಏನು 50,000 ಖರ್ಚು ಮಾಡ್ತೀವಿ, 1.5 ಲಕ್ಷ ನೋಡ್ಬೋದು. 1.5 ಲಕ್ಷ ನೋಡ್ಕೊಬಹುದು. ಮಮ್ಮ, ಇಲ್ಲಿ ಈ ಒಂದು ಅಡಿಕೆ ಸಸಿ ಎಷ್ಟು ಎಕರೆ ಇದ್ದದು ಅಥವಾ ಎಷ್ಟು ಕುಂಟೆಲ್ ಇದ್ದದು? ಇದು 20 ಕುಂಟೆಲ್ ಐತೆ ಅಡಿಕೆ ಸಸಿ. 20 ಕುಂಟೆ. ಎಷ್ಟು ಕುಂತ್ಕೊಂಡಿದ್ದಾವೆ? 20 ಕುಂಟೆ. 350 ಸಸಿ ಇದೆ. 350 ಸಸಿ. 350 ಸಸಿಲಿ ಹೋಗಿರೋವು, ತಂದು ನೆಟ್ಟಿರೋವು ಎಲ್ಲ ಚಿಕ್ಕವು ದೊಡ್ಡವು ಎಲ್ಲಾವೆ. ಏನ್ ಒಂದ್ ಸಸಿ ಒಂದ್ ರೇಟ್ ಏನ್ ಬೀಳ್ತು? 50 ರೂಪಾಯಿ. ಅವತ್ತು 50 ರೂಪಾಯಿ ಒಂದ್ ಸಸಿ. ಎಷ್ಟು ವರ್ಷ ಆಗಿದ್ದು ಕುಣಿಸಿದ? 4 ವರ್ಷ ಆಗೈತೆ. 4 ವರ್ಷ. 4 ವರ್ಷಕ್ಕೆ ಇವಾಗ ಕೆಲವು ಒಂಬಳೆ ಬಿಡ್ತಾವೆ, ಕೆಲವು ಬಿಡ್ತಿಲ್ದೆ ಇರೋವೆ. ಹೋಗಿರೋ ಸಸಿಗಳಿಗೆ ತಂದು ನೆಟ್ಟಿದ್ದೀರಿ. ಒಟ್ಟು ಎಷ್ಟು ಖರ್ಚು ಬಿದ್ದಿರ್ಬೋದು ನಿಮ್ಗೆ? ಅಂದ್ರೆ ಓಡಿಸಿ ಗೊಬ್ಬರ ತಂದಾಕಿ 400 ಸಸಿ ಟೋಟಲ್ ನಾವು ಸಸಿ ತಗೊಂಡಿದ್ದು. ಓಕೆ. 400 × 50 ರೂಪಾಯಿ. 400 × 50 ರೂಪಾಯಿ. 20,000 ರೂಪಾಯಿ ಆಯ್ತದೆ. 4 ವರ್ಷದಿಂದ 10 ಅವರ್ 2 ದಿವಸ JCB ಡ್ರೈನ್ ಹಾಕ್ಸಿದೀವಿ. ಇದೇನಾಯ್ತಲ್ಲ ನೋಡಿ, ಫುಲ್ 3 ಅಡಿ ಆಳಕ್ಕೆ ಪೂರ ಡ್ರೈನ್ ಹಾಕ್ಸಿದ್ದು. ಡ್ರೈನ್ ಹಾಕ್ಸಿ ನೆಟ್ಟಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಡ್ರೈನ್ ಎಲ್ಲ ಮುಚ್ಚಿ ಕೊಟ್ಟಿಗೆ ಗೊಬ್ಬರ ಹಾಕಿ ಪೂರ ಮಾಡಿರೋದು. ಅಂದ್ರೆ 10 ಅವರ್ ಅಂತಂದ್ರೆ JCB 20,000 ಕೊಟ್ಟಿದೀವಿ. 40,000 ಆಯ್ತಾ? ಆಳ್ಗೆ 10,000, 50,000. 50,000ದಲ್ಲಿ ಅಡಿಕೆ ತೋಟಕ್ಕೆ ಒಂದು ವರ್ಷಕ್ಕೆ 3 ಲೋಡ್ ಗೊಬ್ಬರ ಹಾಕ್ತಿವಿ. ಓಕೆ. ಏನಂತಂದ್ರೆ ನಾಯ್ಕ್ರೆ, ಇವಾಗ ನಾವು ಮಂಡ್ಯ ಭಾಗದವರು, ಇವಾಗ ಮಂಡ್ಯ, ಮೈಸೂರು, ಹಾಸನ ಇದ್ ಕಡೆ ಎಲ್ಲ ನೀವು ಜಾಸ್ತಿ ನೋಡ್ತು ಅಂತಂದ್ರೆ, ನಮ್ಗೆ ಏನಪ್ಪಾ ಅಂತಂದ್ರೆ ಭತ್ತ ಬೆಳೆಯೋದು ಗೊತ್ತು, ರಾಗಿ ಬೆಳೆಯೋದು ಗೊತ್ತು. ಇವಾಗಿನ ಯುವಶಕ್ತಿ ಅಥವಾ ಇವಾಗಿನ ಜನರೇಷನ್ ಕಂಪ್ಲೀಟ್ ಆಗಿ ಅಡಿಕೆ ಮತ್ತೆ ತೆಂಗು ನೋಡ್ತಾ ಇದ್ರೆ, ಏನ್ ಕಾರಣ ಇರ್ಬೋದು ಇದಕ್ಕೆ ನಾಯ್ಕ್ರೆ? ಅಂದ್ರೆ ಹೇಳ್ಬೋದು, ಕೋಲಾರದಲ್ಲಿ ಆಪಲ್ ಬೆಳೆದಿರೋರು ಅವ್ರೆ. ಕೋಲಾರದಲ್ಲಿ, ಕಾಶ್ಮೀರದಲ್ಲಿ ಆಪಲ್ ಬೆಳಿತಿದ್ರು. ಖಂಡಿತ. ಕೋಲಾರದಲ್ಲಿ ಆಪಲ್ ಬೆಳಿತಾವ್ರೆ. ಖಂಡಿತ. ನಮ್ಮಲ್ಲೂ ಅಳವಡಿಸ್ತಾವ್ರೆ ಆಪಲ್. ಸಸಿ ತಂದು ಇಡ್ತಾವ್ರೆ, ನಮ್ಮಲ್ಲೂ ಅಳವಡಿಸ್ತಾವ್ರೆ. ಯಾಕೆ ಮಲ್ನಾಡ್ ಸೈಡಲ್ಲಿ ಅಡಿಕೆ ಬೆಳಿಬೇಕು? ನಮ್ ಸೈಡ್ ಆಗಲ್ಲ. ಆದ್ರೆ ಇಳುವರಿ ಕಮ್ಮಿ ಆಯ್ತು. ಆಗ್ಲಿ ಬಿಡಿ, ಇಳುವರಿ ಕಮ್ಮಿ ಆಯ್ತು. ಇಲ್ಲಿ ಕಾರಣ ಏನಂತಂದ್ರೆ, ಏನು ಇವಾಗ ಭತ್ತ ನಾಟಿ ಅಥವಾ ರಾಗಿ ನಾಟಿ, ಕಬ್ಬು ಬೆಳೆಯಕ್ಕಾಗದೆ ಅಡಿಕೆ ನೋಡ್ತಾ ಇದಾರ, ಅಥವಾ ಇದನ್ನ ಒಂದು ಆರ್ಥಿಕವಾಗಿ ಒಂದು ಸದೃಢಗೊಳಿಸ್ಬೇಕು ಅಂತ ಈ ಒಂದು ಅಡಿಕೆ ಸಸಿ, ತೆಂಗು ಸಸಿ? ಈಗ ಹೇಳಿದ್ರಿ, ಈಗ ಎಲ್ಲಾರು ಬೆಂಗಳೂರಿಗೆ ಹೋದ್ರೆ ಯಾರಿಲ್ಲ ಆಳ್ ಬರ್ತಾರೆ, ಯಾರು ಬರಲ್ಲ. ಲೇಬರ್ ಬಹಳ ತುಂಬಾ ಕೊರತೆ ಇದೆ. ಹೌದು. ಈಗ ನಾವು ಒಂದ್ ಆಳ್ ಕರ್ಕ ಬರ್ತೀನಿ ಅಂತಂದ್ರೆ 1,000 ಖರ್ಚು. ಇವತ್ತು 1,000.
ಅವ್ರಿಗೆ ಮುಂದೆಗೆ ಅಡ್ವಾನ್ಸ್ ಮಾಡ್ಬೇಕು. ಅಂದ್ರೆ ಅವ್ರ ಪರಿಸ್ಥಿತಿ ಹಂಗಿರ್ತದೆ, ಹಂಗಿರ್ತದೆ. ಅದು ನಾವು ದುಡ್ಡು ಕೊಡ್ತೀವಿ ಅಂತ ಮಾತಿಗೆ ಮಾತಾಡಂಗಿಲ್ಲ. ಹೌದಾ? ಹಂಗಾಗಿ ಅಲ್ಲ, ಇವತ್ತಿನ ಸಮಾಜದಲ್ಲಿ ಏನಂತಂದ್ರೆ ಆಳ್ ಬರೋದೇ ಕಷ್ಟ. ನೀವು 1000 ಅಲ್ಲ 2000 ರೂಪಾಯಿ ಕೊಟ್ರು ಇವತ್ ಬರ್ತೀನಿ ಅಂತಂದ್ರೆ ನಾಳೆ ಅವ್ರಿಗೆ ಬರದೇ ಒಬ್ಬಂಗೂ ಏನೋ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಕುಟುಂಬ ಸಮಸ್ಯೆಗಳು ಆಗಿರ್ಬೋದು. ಬರ್ಲಿಲ್ಲ ಅಂತಂದ್ರೆ ಆ ದಿನದ ಕೆಲಸ ಮಾಡಂಗೆ ಇಲ್ಲ ಅವತ್ತು. ಹಂಗಾಗಿ ನಾವು ಸಾಕಪ್ಪ ಇದು ನಾವು ಇವಾಗ ನಿಮ್ಗೆ ಈಗ ಅಡಿಕೆಗಿಂತ ಭತ್ತ ಗಿಟ್ಟ ರಾಗಿ ನಾಟಿ ನಡೆದಕ್ಕೋಸ್ಕರ ಅಥವಾ ವ್ಯವಸಾಯ ಮಾಡೋದಕ್ಕೆ ಜಾಸ್ತಿ ಜನ ಬೇಕು. ಹೌದು, ಅಡಿಕೆಗೆ ಸ್ವಲ್ಪ ಕಡಿಮೆ ಜನ ಇದ್ರು ನೋಡಿ. ಇಲ್ಲಿ ಈಗ ಗೊಬ್ಬರ ಹೊಡಿದಿದ್ದೀವಿ, ನಾನು ನಮ್ ತಂದೆ ಇಬ್ರಾಳೆ ಆದ್ರೆ ಹಾಕ್ತಿವಿ, ನಳಿಕೆ ಏರ್ಸ್ಕೊಂಡ್ಬಿಡ್ತೀರಾ, ಸೊಸಿಗೆಲ್ಲ ಹಾಕ್ಬಿಡ್ತೀವಿ. ನೋಡಿ, ನಾನು ನಮ್ ತಂದೆ ಇಬ್ರಾಳೆ ಆಗಿದ್ರೆ ಮನೆ ಎತ್ತು ಗಾಡಿ ಹೊಡೆದಿರೋದು. ಇಲ್ಲಿ ಟ್ರ್ಯಾಕ್ಟರ್ ಹೊಡೆಯಕ್ಕಾಗಲ್ಲ, ಸೊಸಿ ಅಂದ್ರೆ ಫೇಸ್ ಕಮ್ಮಿ ಇರೋದ್ರಿಂದ ದನಿನಲ್ಲೇ ಹೊಡಿಬೇಕು. ಹಂಗಾಗಿ ಹಾಕ್ತಿವಿ. ನೋಡೋಣ ಈಗ ಮುಂದಿನ ಏನಾರ ಟೆಕ್ನಾಲಜಿ ಏನಾರ ಇಂಪ್ರೂವ್ ಆದ್ರೆ ಏನಾದ್ರು ಚಿಕ್ಕ ಟ್ರ್ಯಾಕ್ಟರ್ ತಗೊಂಡು ಮಾಡ್ತಾರೆ. ಅಂದ್ರೆ ಈಗ ನಾವ್ ಏನೇ ಮಾಡ್ಬೇಕು ಅಂದ್ರೆ ಸಾಲ ಮಾಡ್ಬೇಕು. ಈಗ ಮೊದಲನೇ ಬೆಳೆಗೆ ಇವಾಗ ನೀವೇನ್ ನೋಡ್ತಾ ಇದೀರಾ, ಟೋಟಲ್ ಆಗಿ ಎಷ್ಟು ಇವಾಗ ಇಲ್ಲಿ 20 ಕುಂಟೆ ಐತೆ, ಮತ್ತೆ ಬೇರೆ ಕಡೆ ಇರೋದು ಬೇರೆ ಕಡೆ ಒಂದ್ 25-30 ಕುಂಟೆ ಐತೆ. 30 ಕುಂಟೆ ಐತೆ. ಅದು ಚೆನ್ನಾಗೈತೆ, ಆಲೆ ಫಸ್ಲಾಗೈತೆ. ಇವಾಗ 1 ಎಕರೆ 10 ಕುಂಟೆ ಟೋಟಲ್ ಆಗಿ. ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಅಡಿಕೆ ತೋಟದಲ್ಲಿ ಒಂಬಳೆ ಅಂತೂ ಕುಯ್ಬೇಡಿ, ಕುಯ್ಬೇಡಿ. ಒಂದು ವರ್ಷದಿಂದ ಸಾಕಿರ್ತೀವಿ, ದಯವಿಟ್ಟು ಇಲ್ಲಿ ಬಹಳ ಒಂಬಳೆ ಕೂದಾಕ್ತಾರೆ, ಒಸಿ ಕೂದಾಕಿಲ್ಲ. ಹಂಗೆ ಮಲ್ನಾಡು ಭಾಗದಾಗಿರ್ಬೋದು ಅಥವಾ ಅಡಿಕೆ ಬೆಳೆಗಾರರಾಗಿರ್ಬೋದು, ನಿಮ್ಗೂ ಏನಾದ್ರು ಸಜೆಷನ್ ಕೊಡ್ಬೇಕು ಅಂತಂದ್ರೆ ದಯವಿಟ್ಟು ಸಜೆಷನ್ ಕೊಡಿ. ನಾವು ಇವಾಗ ಬೆಳಿತಾರೋ ಮಗುಗಳು ಅಂತಂದ್ರೆ ಏನಂತಂದ್ರೆ ಗಿಡದ ಒಂದು ಚಿಗುರು ನೀವು ಏನು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮ್ದೇನಾದ್ರೂ ತಪ್ಪಿತ್ತು ಅಂತಂದ್ರೆ ಹೇಳಿ, ಸಲಹೆ ಕೊಡಿ. ಹೌದು, ಯುವ ರೈತರು ಅದನ್ನ ಅಳವಡಿಸ್ಕೊಳ್ತಾರೆ. ಸತ್ಯ ಅದು. ಮವರಿ, ಇವಾಗ 4 ವರ್ಷ ಆಯ್ತು ಅಂತಂದ್ರಿ. 4 ವರ್ಷದಲ್ಲಿ ನಾನ್ ನೋಡ್ತಿರಂಗೆ ಆದಾಯ ಇದ್ರ ನೋಡಿರಲ್ಲ ನೀವು. ಇವಾಗ ಆದಾಯ ಅಂತ ಬಂತು ಅಂತಂದ್ರೆ ಇವಾಗ ಯಾವ ವರ್ಷದಿಂದ ನೀವು ಆದಾಯ ನೋಡಕ್ ಶುರು ಮಾಡ್ಬೋದು ನಾಯ್ಕ್ರೆ? ಅಂದ್ರೆ ಈಗ 7 ವರ್ಷ ಬೇಕಿತ್ತು. 7 ವರ್ಷ ಆದಾಯ ನೋಡೋದಕ್ಕೆ ಇನ್ನು 3 ವರ್ಷ ಬೇಕಿತ್ತು. ಮೊದಲನೇ ವರ್ಷದಕ್ಕೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ? ಏನ್ ಬರ್ಬೋದು ಅಂತ ನಿರೀಕ್ಷಿಸ್ತಾ ಇದ್ದೀರಾ? ಏನ್ ಅಮ್ಮಮ್ಮ ಅಂತಂದ್ರೆ ಒಂದು ವರ್ಷಕ್ಕೆ 1 ಎಕರೆ ಅಡಿಕೆ ತೋಟದಲ್ಲಿ ಫಸ್ಟ್ ಬೆಳೆ 1 ಲಕ್ಷ ಸಂಪಾದನೆ ಮಾಡಿ. ನೀವೇನ್ ಬಿಡ್ರಿ ಸಾವ್ಕಾರ ಮಂದಿ. ಅಡಿಕೆ ಆಯ್ತು, ತೆಂಗಾಯ್ತು, ಇವಾಗ ನೆಕ್ಸ್ಟ್ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ರಿ ಮೋನರೆ? ಬನ್ನಿ, ಅಂದ್ರೆ ಕಬ್ಬು ನಮ್ಮ ಜೀವನದಿ ಅಂತ ಹೇಳ್ಬೇಕು. ಮಂಡ್ಯ ಅಂತಂದ್ರೆ ಕಬ್ಬು ಅಂದ್ರೆ ಮಂಡ್ಯ ನಾಡು, ಮಂಡ್ಯ. ಹೌದು, ನಮ್ಮನ್ನ ಕಬ್ಬು ಗದ್ದೆ ಕರ್ಕೊಂಡು ಹೋಗ್ತಿದ್ರಿ. ಬನ್ನಿ ಹೋಗೋಣ. ನನ್ನಿ ಹೋಗೋಣ. ಗದ್ದೆ ಕಬ್ಬು ಗದ್ದೆ ಬೇರೆ ಬಂದಿದ್ದೀವಿ. ಮಡಿಸಿ ಪ್ಯಾಂಟು. ಅಯ್ಯೋ ರಾಮ, ಕಬ್ಬು ಗನ್ವಾಗದೆ. ಒಂದ್ ಕಬ್ಗೆ ಬೇರೆ ಮುರ್ಕಿರ್ ಕೊಟ್ಟಿರಾ? ಬನ್ನಿ, ನಿಮ್ಗಿಲ್ಲ ಅಂತೀವ, ತೋಟನೇ ಕೊಟ್ಬಿಟ್ಟಿರಾ? ಕೊಡಿ. ಬೆಂಡೆ ತಮ್ಮಂದು ಯಾಕ್ಲ ಕಬ್ಬನ್ ಗದೆ ಕರ್ಕೊಂಡಿದ್ದೆ. ಲವ್ ಮಾಡ್ತಾನೆ ಅವಳ. ಕಬ್ಬು ಅಂದ್ರೆ ಕಬ್ಬು ಜಿಗಿಯದೆ ಒಂಥರ ಖುಷಿ. ನೋಡಿ, ಬೆಂಗಳೂರವರು ಸಿಪ್ಪೆ ಬಿಡಿಸಿ ಶಿಶುದಕ್ಕೆ ಚೂರ್ ಮಾಡಿ ತಿನ್ನಿಸ್ತಾರೆ. ಅಂದ್ರೆ ಈ ಜೊಲ್ಲೆಯ ಹಿಂಗ್ ಸಿಗಬೇಕು ಆ ಗಂಟ ಬಾರಿ ಬಾರಿ ಸಿಹಿಯಾಗದೆ. ನೀವು ಕಬ್ಬು ನಾಲ್ ಕುಡಿಯೋದ್ ಬೇರೆ, ಅಲ್ಲಿ ಒಣಗಬ್ಬ ಹಾಕ್ಬಿಟ್ಟಿರ್ತಾರೆ, ಆ ರೋಗ ಹೊಡ್ಬಿಟ್ಟಿರ್ತವೆ. ಆ ಕಬ್ಬಿನ ಜ್ಯೂಸ್ ಕುಡಿಯೋದ್ಕಿಂತ ಯಾವ್ದಾರ ಮಂಡ್ಯ ಮೈಸೂರು ಕಡೆ ಹೋದಾಗ ಬನ್ನಿ, ನಮ್ ರೈತರೇನು 1-2 ಜಲ್ಲೆ ಮುರ್ಕೊ ತಿಂದ್ರೆ ಬೇಡ ಅಂತ ಅನ್ನೋ ಯಾರು ಬೇಡ ಅಂತ. ಬನ್ನಿ ಸರ್, ಯಾವಾಗ ಬನ್ನಿ ಸರ್, ಮುರ್ಕೊಡ್ತೀವಿ. ಲಕ ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ ಎಷ್ಟೋ ತ್ವಾಡ, ಕಾಡಂದಿ, ಮುಳ್ಳಂದಿ ಎಷ್ಟೆಷ್ಟೋ ಲೂಟಿ ಮಾಡವೆ, ನಿಮ್ಗಿಲ್ಲ ಅಂತೀವ? ಒಂದ್ಸರಿ ಲೈನ್ ಗಿನ್ ಟಚ್ ಆದಾಗ ಕಬ್ಬು ಹತ್ಕೊಂಡ್ಬಿಡ್ತವೆ. ಕಬ್ಬು ಹೋಯ್ತು ಸರ್, ನಮ್ದು 20 ಗುಂಟೆ ಕಬ್ಬು ಬಂದಾಯ್ತು. ನಿಮ್ದು 20 ಗುಂಟೆ ಕಬ್ಬು ಬಂದಾಯ್ತು. ರೈತರು ಗೌರ್ಮೆಂಟ್ ಸರ್ಕಾರ ಏನೂ ಕೊಡ್ಲಿಲ್ಲ, ಪರಿಹಾರ ಏನು ಕೊಟ್ಟಿಲ್ಲ. ಈಗ ಫೋಟೋ ತೋರಿಸ್ತೀನಿ, ಅದ ಈಗ ತೋರಿಸ್ತೀವಿ. ನಿಮಿಷ ಇಮ್ಮಟ್ಟು ಬಿದ್ದೋಗಿತ್ತು. ನಮ್ ವೀಕ್ಷಕರು ತೋರಿಸ್ತೀನಿ, ನಮ್ಮ ಪ್ರಭುಗಳಿಗೂ ಈ ಫೋಟೋ ನಾನು ಹಾಕ್ತೀನಿ. ವೀಕ್ಷಕರೇ ನೋಡ್ಕೊಳ್ಳಿ, ಎಷ್ಟು ಐತು ಅಂತಂದ್ರೆ 20 ಗುಂಟೆ ಕಬ್ಬು, ಕಮ್ಮಿ ಅಂದ್ರೆ ಒಂದು 50 ಟನ್ ಕಬ್ಬು ಆಗೋದು. ಸಂಪೂರ್ಣವಾಗಿ ಬೆಂದಾಯ್ತು. ಸಂಪೂರ್ಣ 20 ಗುಂಟೆ ಫುಲ್ ಬೆಂದಾಯ್ತು. ಫ್ಯಾಕ್ಟ್ರಿಗೆ ಯಾರು ಕಡಿಲಿಲ್ಲ. ಅಂದ್ರೆ ಫ್ಯಾಕ್ಟ್ರಿಗಳು ನಿಂತಿದ್ದ ಕಡಿಯೋರು, ಫ್ಯಾಕ್ಟ್ರಿಗಳು ಪೂರಾ ನಿಂತೋಗ್ಬಿಟ್ಟಿದ್ದು. ಯಾವ ಟೈಮಲ್ಲಿ ಅಂತಂದ್ರೆ ಶಿವರಾತ್ರಿ ಟೈಮಲ್ಲಿ. ನಾವು ಬನ್ನಾರಿ ಫ್ಯಾಕ್ಟ್ರಿಗೆಲ್ಲ ವಿಚಾರಿಸ್ತಾ, ಇಲ್ಲಪ್ಪ ಈಗ ಫ್ಯಾಕ್ಟ್ರಿ ಯಾವ ಓಪನ್ ಇಲ್ಲ ಅಂದ್ರೆ ಯಾವ ಕಡಿಲಿಲ್ಲ. ಇವಾಗ ಎಷ್ಟು ಟೋಟಲ್ ಆಗಿ ಎಷ್ಟು ಎಕರೆ ಕಬ್ಬ ಐತೆ? ನಮ್ದು ಸ್ವಂತ 4 ಎಕರೆ ಕಬ್ಬಿದೆ. ಓಕೆ. ಇನ್ನೊಬ್ರು 6 ಎಕರೆ, ಒಂದು 9 ರಿಂದ 10 ಎಕರೆ ಕಬ್ಬಿದೆ. ಏನ್ ಇಳುವರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ? ಈ ಸರಿ ಮಳೆಗಾಲ ಬಹಳ ಚೆನ್ನಾಗಿದೆ. ಓಕೆ. ಮುಂಗಾರು ಚೆನ್ನಾಗಿದೆ.
ನಮ್ದು ಈ ಸರ ಎಲ್ಲ ಕೂಳೆ ಕಬ್ಬು ಕಬ್ಬು ಸೈಜ್ ನೋಡ್ತಾ ಇದ್ರೆ ಗೊತ್ತಾಯ್ತಾ ಇದೆ ಚೆನ್ನಾಗಿ ಅಮ್ಮ ನಮ್ ತಂದೆಯವರೆಲ್ಲ ನೀರ್ ಹಾಯಿಸ್ತಿದ್ರು ಹಾ. ನಾವೆಲ್ಲ ನೋಡಿ ಡ್ರಿಪ್ ಮಾಡಿದೀವಿ ಇಲ್ಲಿ ನೋಡಿ ಇದೆಲ್ಲ ಡ್ರಿಪ್ರಿಕೇಶನ್ ಇದು ಪೂರಾ ಒಂದ್ 5 ಎಕರೆ 6 ಎಕರೆ ಪೂರಾ ಡ್ರಿಪ್ಗೆ ಎಷ್ಟು ಖರ್ಚು ಮಾಡಿದಿರಿ? ಡ್ರಿಪ್ ಬಿಡಿ ಒಂದ್ ಎಕರೆಗೆ ಕಮ್ಮಿ ಆದ್ರೂ 50,000 ಖರ್ಚು, 40,000 ರಿಂದ 50,000 ಖರ್ಚಾಯ್ತದೆ. ಅಂದ್ರೆ ಈ ಸರಿ ನೋಡೋಣ ಎಕರೆಗೆ ಒಂದು 60 ರಿಂದ 70 ಟನ್ ಅಂತ ಎಕ್ಸ್ಪೆಕ್ಟ್ ಮಾಡಿದೀವಿ. 60 ರಿಂದ 70 ಟನ್. 100 ಟನ್ ಬೆಳೆದಿರೋರು ಅವ್ರೆ. ಮತ್ತೆ ಮತ್ತೆ ಓಪನ್ ಮಾಡ್ತಿದ್ದೀರಾ? ಹೌದು ಹೌದು. 100 ಟನ್ ಬೆಳೆದಿರೋ ಯಾರು ಗೊತ್ತಾ? ಒಂದ್ ಎಕರೆ ಒಬ್ಬ ರೈತ ಒಂದೇ ಎಕರೆ ಬೆಳೆದಿರ್ತಾನೆ, 100 ಟನ್ ಬೆಳೆದಿರ್ತಾನೆ. ಏನ್ಕೆ ಅಂತ ಕೇಳಿ ಹೇಳ್ತೀನಿ. ಪೂರಾ ಕೊಟ್ಟಿಗೆ ಗೊಬ್ಬರ ಎಲ್ಲ ತಗೋಗ ಅದ್ ಕೊಡಿತಾನೆ. ನಾವು 10 ಎಕರೆ ಕೊಟ್ಟಿಗೆ ಗೊಬ್ಬರ ಹೊಡೆದ್ರು ಆಗಲ್ಲ, ಇದಕ್ಕೆ ಆಗಲ್ಲ. ಹಂಗಾಗಿ 100 ಟನ್, ಒಂದ್ ಎಕರೆಗೆ 100 ಟನ್ ಬೆಳೆದಿರೋದು ಅವ್ರೆ. ನೀವು ಹೆಚ್ಚು ಅಂದ್ರೆ ಎಷ್ಟನ್ನು ನೀವು ಬೆಳೆದಿದ್ದೀರಿ? ನಾವು 90 ಟನ್ ಗಂಟು ಬೆಳೆದಿವಿ ಒಂದ್ ಎಕರೆ. ಹೌದು. ಹೋದ್ ಸರಿ ಇದು 120 ಟನ್ ಆಗಿತ್ತು ಒಂದ್ ಎಕರೆಲಿ. 1/4 ಎಕರೆ ಜಮೀನು. 1/4 ಎಕರೆ ಜಮೀನು. ಇವಾಗ ರೇಟ್ ಏನಿದೆ ನಾಯ್ಕ್ರೆ? ರೈಟು 3,000 ರೂಪಾಯಿ ಐತೆ. 1 kg ಹೆಂಗಸರು ಕೂದಲಿಗೆ 5,400 ರೂಪಾಯಿ, 1 ಟನ್ ಕಬ್ಗೆ 2,000. ದಯವಿಟ್ಟು ಸಭಾಧ್ಯಕ್ಷರೇ, ಯಾವ್ದಾರ ಒಂದು ಕೂದಲು ಗಿಡ ಇದ್ರೆ ಕೊಡಿಸ್ಬಿಡಿ ದಯವಿಟ್ಟು. ಕೋರ್ಮಂಡಲ್ ಕಿಂಗು ಅಂದ್ರೆ ಕೇರ್ಪೇಟೆ ಫ್ಯಾಕ್ಟ್ರಿಗೆ ಇದಾಗಿದೆ. ಎಲ್ಲ ಕೊಪ್ಪ ಇಲ್ಲ ನಮ್ಗೆ, ಕೇರ್ಪೇಟೆ ಫ್ಯಾಕ್ಟ್ರಿ. ನಮ್ಮೂರಲ್ಲಿ ಯಾರು ಹೊಡೆಯಂಗಿಲ್ಲ ಕೊಪ್ಪು ಹೊಡಿಯಲ್ಲ. ಅದನ್ನ ಬಿಟ್ರೆ ಮಂಡ್ಯ ಹೊಡಿಬಹುದು. ಆಲ್ರೆಡಿ ಶುಗರ್ ಫ್ಯಾಕ್ಟ್ರಿ ರನ್ನಿಂಗ್ ಅಲ್ಲ ಅದೇ. ರೈತರಿಗೆ ಅದಂತಾದ್ರೂ ಒಳ್ಳೇದ್ ಮಾಡ್ಕೊಟ್ಟವ್ರೆ, ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡಿ. ಏನೋ ಈಗ ಕೇಂದ್ರ ಸರ್ಕಾರದಿಂದ 600 ರೂಪಾಯಿ 300 ರೂಪಾಯಿ ಟನ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಿಡು ಅಂದ್ರೆ ಅದು ಬಂದಾಗ ಬತ್ತು, ಬರ್ದೇದಾಗಿಲ್ಲ. ಇಲ್ಲ. ಈ ಹಸಿನಲ್ಲಿ ಮಾಡ್ತಾರ ನೋಡಿ, ಅಲ್ಲಿ 4 ರೂಪಾಯಿ ಕಾಸು ಯಡಿಯೂರಪ್ಪನ ಕಾಸು ಅಂತಾರಲ್ಲ, ಹಂಗೆ ಅದು ಬಂದ್ರೆ ಬತ್ತು, ಬರ್ದೇ ಇಲ್ಲ. ಎಕರೆಗೆ ನಾವು ಮಾತಾಡಿದ್ದು ಅಂತಂದ್ರೆ ಒಂದು 50 ಟನ್ ನೀವು ಅವರೇಜ್ ಆಗಿ ತಗೊಂಡ್ರು, 50 ಟನ್ ಅವರೇಜ್ ಆಗಿ ತಗೊಂಡ್ರು ಕೂಡ ಖರ್ಚು ಎಷ್ಟು ಬರ್ತದೆ, ಲಾಭ ಎಷ್ಟು ಬರ್ತದೆ, ಓವರ್ ಆಲ್ ದುಡ್ಡು ಎಷ್ಟು ಬರ್ತದೆ ನಿಮ್ಗೆ? ಒಂದ್ ಎಕರೆ ಭೂಮಿ ಉಳಿಸ್ಬೇಕು ಅಂತಂದ್ರೆ ನೋಡಿ 2 ಸರಿ ಉಳಿಸ್ಬೇಕು. ಒಂದ್ ಎಕರೆ ಉಳಿಬೇಕು ಅಂದ್ರೆ 2.5 ಗಂಟೆ 5 ಗಂಟೆ ಉಳಾಗ್ಬೇಕು. ಆಯ್ತಾ? ಒಂದ್ಮೇಲೆ ರೋಟ್ರಿ ಹೊಡಿಬೇಕು. ಅಂದ್ರೆ ಗೊಬ್ಬರ ಇದ್ರೆ ಗೊಬ್ಬರ ಹೊಡಿಸ್ತಾರೆ. ಬೇರೆ ಕಡೆ ಎಲ್ಲ ನೋಡಿ ಕೆರೆ ಮಣ್ಣಿದ್ರೆ ಕೆರೆ ಮಣ್ಣು ಹೊಡಿಸ್ತಾರೆ, ಗೊಬ್ಬರ ಇದ್ರೆ ಗೊಬ್ಬರ ಹೊಡಿಸ್ತಾರೆ, ಕೆರೆ ಮಣ್ಣಿ ಹೊಡಿಸ್ತಿರೋರು ಮಾಡ್ತಾರೆ. ಹಂಗಾಗಿ ಈಗ ನೋಡಿ ಒಂದು 10,000 ಉಳಾಗ್ಬೇಕು. ಬಿತ್ತನೆ ಒಂದ್ ಎಕರೆಗೆ 3 ಟನ್ ಬೇಕು. ಒಂದ್ ಎಕರೆಗೆ ಬಿತ್ತನೆ ಅಂದ್ರೆ ಈ ಕಬ್ಬನ್ನೇ ನಾವು ಕಡ್ದ್ಬಿಟ್ಟು ನಿಡೋದು. ಈ ಕಬ್ಬನ್ನೇ ಕಡ್ದ್ಬಿಟ್ಟು ನಿಡೋದು ಬಿತ್ತನೆ 3 ಟನ್ ಬೇಕು. ಅದು 3,000 ಅಂದ್ರೆ 9,000. 10,000 ಆಯ್ಕೊಳ್ಳಿ ಲೇಬರ್ ಚಾರ್ಜು, ಆಮೇಲೆ ಗಾಡಿ ಬಾಡಿಗೆಲ್ಲ 10,000 ಆಯ್ಕೊಳ್ಳಿ, 20,000. ಆಮೇಲೆ ಅಲ್ಲಿಂದ ಹೋದ್ರೆ ನಿಡಕ್ ಕೂಲಿ, ಎಣ್ಣಾಳು ಇವೆಲ್ಲ ಎಣ್ಣಾಳು ಕೇಳಿ ಬಿಡ್ತೀವಿ. ನಿಡಕ್ ಕೂಲಿ ಅದೊಂದು 10,000 ಬರ್ತದೆ. ಎಣ್ಣಾಳ್ಗೆ ಏನು ಇವಾಗ ಇದಿದೆ ನಮ್ಮೂರಲ್ಲಿ 300 ರೂಪಾಯಿ ಕೂಲಿ ಇದೆ. 250-300 ರೂಪಾಯಿ ಕೂಲಿ ಇದೆ. ಅಂದ್ರೆ ಬೆಳಿಗ್ಗೆ 10:30 11 ಗಂಟೆಗೆ ಬರ್ತಾರೆ, 4:15 ಗಂಟೆ ಇರ್ತಾರೆ. ಸ್ನೇಹಿತರೆ, ಇದೊಂದು ಈಗ ಬೆಂಗಳೂರು ಪೇಟೆಗಳಲ್ಲಿ ಹೆಣ್ಣು ಗಂಡು ಅದು ಇದು ಅಂತ ಹೇಳ್ತಾರೆ. ನಮ್ಮೂರಲ್ಲಿ 300 ರೂಪಾಯಿ ತಗೊಂಡು ಹೆಣ್ಣು ಮಕ್ಳಿಗೆ 300 ರೂಪಾಯಿ ಕೊಟ್ರು ಅವರು ಸಂತೋಷವಾಗಿ ಅವ್ರೆ, ಗಂಡಳಿಗೆ 500 ರೂಪಾಯಿ ಕೊಟ್ರು 300 ರೂಪಾಯಿ ತಗೊಂಡವರು 30 ದಿವಸಕ್ಕೆ ಎಷ್ಟೇ ಸರ್? 9,000 ದುಡ್ಡು ಆಯ್ತು. ಕಾಫಿ ತಿಂಡಿ ಊಟ ಎಲ್ಲ ಕೊಡ್ತೀವಿ. 9,000 ಬೆಂಗಳೂರಲ್ಲಿ ಸಂಪಾದನೆ ಮಾಡಿ ಉಳ್ಸಕಾಯ್ತದ? ಖಂಡಿತ ಆಗಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಏನಕ್ಕೆ ಅಂತಂದ್ರೆ ಕೆಲವ್ರು ಏನಂತಂದ್ರೆ ದುಡ್ಡಿಂದಾನೇ ಎಲ್ಲ ಅಳತೆ ಮಾಡ್ಕೊಳ್ತಾರೆ. ದುಡ್ಡಿಂದ ಅಳತೆ ಮಾಡೋದಲ್ಲ, ಇಲ್ಲಿ ನೆಮ್ಮದಿನೇ ಬೇರೆ. ನಿಮಗೆ ಪರಿಸರ ನೋಡಿ ಹೆಂಗೈತೆ, ಹೆಂಗೈತೆ ದುಡ್ಡು ಕೊಟ್ಟು ತಗೋಬೇಕು ನಾವು ಬೆಂಗಳೂರಲ್ಲಿ. ಇವಾಗ ಪಾರ್ಕ್ ಒಳಗೆ, ಲಾಲ್ಬಾಗು, ಕಬ್ಬನ್ ಪಾರ್ಕ್ ಒಳಗಡೆ ಹೋಗ್ಬೇಕು ಅಂದ್ರೆ ಎಂಟ್ರಿ ಫೀಸ್ ಕಟ್ಬಿಟ್ಟು ಒಳಗಡೆ ಹೋಗ್ಬೇಕು. ಇಲ್ಲಿ ಯಾವ ಫೀಸ್ನು ಕಟ್ಟಂಗಿಲ್ಲ. ಬನ್ನಿ, ನಿಮ್ಗೂ ಯಾರಿಗಾರು ಯಾವಾಗಾರ ಬನ್ನಿ ಜನರೇ, ಬನ್ನಿ. ಇವಾಗ ಮಾಮ ಏರೋಕೆ ಪರಕ್ಕೆಲ್ಲ ಏನ್ ಮಾಡ್ಕೋತೀರಾ? ಅಂದ್ರೆ ನಿಮ್ಗೆ ಅರ್ಧ ಹೇಳಿದೀನಿ ಇನ್ನ. ಈಗ ಹೇಳಿರೋದೇ ಅರ್ಧ, ಸಂಪೂರ್ಣವಾಗಿ ಹೇಳಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಮುಕ್ಕಲ್ ಭಾಗ ಹೇಳಿಲ್ಲ. ನಿನ್ನ 13 ತಿಂಗಳು ಕಪ್ಸ್ ಹಾಕ್ಬೇಕು. 13 ತಿಂಗಳು ಬೆಳೆ. ತಾಯಿ ಹೊಟ್ಟೆಲ್ ಮಗುನ 9 ತಿಂಗಳು ಸಾಕ್ತಲೆ, ನಾವು 13 ತಿಂಗಳು ಸಾಕ್ಬೇಕು. ರೈತರು 13 ತಿಂಗಳು 14 ತಿಂಗಳು 15 ತಿಂಗಳು ಕಡಿಯಂಟ ಕಾದಿದೀವಿ. ಎಷ್ಟೋ ರೈತರು ಕಡಿಲಿಲ್ಲ ಅಂದ್ಬಿಟ್ಟು ಬೆಂಕಿ ಹಚ್ಚವ್ರೆ ತೋಟಕ್ಕೆ, ಕಬ್ಗೆ. ಈ ಫ್ಯಾಕ್ಟ್ರಿ ಅವರು ಅಂತ ಹೇಳಿದ್ರಲ್ಲ, ಫೀಲ್ಡ್ ಮ್ಯಾನ್ಗಳು ಇರ್ತದ, ಅವ್ರೇನಾರ ಆಟಗಳು ಆಡ್ತಾರ? ಅಂದ್ರೆ ಒಳ್ಳೆಯವರು ಇರ್ತಾರೆ, ಕೆಟ್ಟದವ್ರು ಇರ್ತಾರೆ. ಅಂದ್ರೆ ನಮ್ಮ ಕೇರ್ಪೇಟೆ ಫ್ಯಾಕ್ಟ್ರಿಲಿ ತುಂಬಾ ಒಳ್ಳೆಯವ್ರೆ. ರೈತರು ಕಷ್ಟ ಸುಖ ಅರ್ಥ ಮಾಡ್ಕೊತಾರೆ. ವಿಸಿಟ್ ಫ್ಲಾಟ್ ಬಂದು ಫ್ಲಾಟ್ ನೋಡ್ಕೊಯ್ತಾರೆ. ಅಂದ್ರೆ ಈಗ ನೋಡಿ, ಈಗ ಎಷ್ಟನೇ ತಿಂಗಳಿದು? ಇವಾಗ ಇದು 5ನೇ ತಿಂಗಳು. 6 ಎಂಡಕ್ಕೋ 7 ಫಸ್ಟ್ಗೋ ಫ್ಯಾಕ್ಟ್ರಿ ಸ್ಟಾರ್ಟ್ ಆಯ್ತು. ಅವರು ಈಗ ಹೋಸರಿ ಯಾರು ಫಸ್ಟ್ ಕಬ್ಬು ಕಡಿಯಕ್ ಬಿಟ್ಟಿದ್ರು ಅವ್ರವ್ರಿಗೆ ಒಂದೊಂದ್ ಬ್ಯಾಚ್ ಹಾಕ್ತಾರೆ. ಅಂದ್ರೆ ಇವಾಗ ಇದು ಎಷ್ಟನೇ ತಿಂಗಳು ಬೆಳೆ? ಇದು 7 ತಿಂಗಳಾಗದೆ ಇದು ಕಬ್ಬು. ವೀಕ್ಷಕರೇ, ನಿಮ್ಗೆ ವಿಡಿಯೋನ ನೋಡ್ತಾ ಇದ್ದೀರಾ,
ಯಾವ ಒಂದು ಬೆಳೆ ಬಗ್ಗೆ ನಿಮ್ಗೆ ಹೆಚ್ಚಿನಾಗಿ ಇಂಟ್ರೆಸ್ಟ್ ಇರುತ್ತೋ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಆ ಒಂದು ಬೆಳೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಮಾವನವರು ರೆಡಿ ಇರ್ತಾರೆ. ಅವ್ರ ಜೊತೆಗೆ ನಾವು ನಿಂತಿರ್ತೀವಿ. ಅಂದ್ರೆ ನಾವು ಯಾಕೆ ಅಂದ್ರೆ ವ್ಯವಸಾಯ ಕುಟುಂಬದಿಂದ ಬಂದವ್ರು ನಾವು ಚಿಕ್ಕ ಹುಡುಗರಿಂದ ಜೊತೆ ಅಪ್ಪನ ಜೊತೆ ಹೋಯ್ತಿದ್ದೆ. ಅಪ್ಪ ಏರು ಇಳ್ತಿದ್ರೆ ಆ ನೇಗ್ಲ ಮೇಲೆ ನಾವು ಕುತ್ಕೋತಿದ್ದೋ, ನೇಗ್ಲ ಮೇಲೆ ಕುತ್ಕೋತಿದ್ದೋ. ಹಂಗಾಗಿ ನಮ್ಗೆ ನಮ್ ತಂದೆಯವ್ರು ಎಲ್ಲ ಕಲ್ಸ್ಬಿಟ್ಟಿದ್ದಾರೆ. ಇವಾಗ ಎಲ್ಲ ಟ್ರಾಕ್ಟರ್ ಉಳೋದ ಅಥವಾ ನೀವು ನೇಗ್ಲಲ್ಲೂ ವ್ಯವಸಾಯ ಮಾಡ್ತೀರಾ? ದನನೂ ಅವೆ, ಟ್ರ್ಯಾಕ್ಟರ್ ಇದೆ. ಟ್ರ್ಯಾಕ್ಟರ್ ಮಾಡುವಂತ ಕೆಲಸನ ಟ್ರ್ಯಾಕ್ಟರ್ ಮಾಡ್ತೀವಿ, ದನಿನಲ್ಲಿ ಮಾಡೋ ಕೆಲಸನ ದನಿನಲ್ಲಿ ಮಾಡ್ತೀವಿ. ಕೂಲಿ ಕೊಟ್ಟು ಉಳ್ಸೋರ್ಗೆ ಒಂದ್ ಏರ್ಗೆ 3,000 ರೂಪಾಯಿ. ಒಂದ್ ಏರ್ಗೆ ಅಂತಂದ್ರೆ ದನ ಕರ್ಕೊಂಡು ಉಳ್ಳೋರ್ಗೆ ಅಂದ್ರೆ ದನನೇ ಇಲ್ಲ ಇವತ್ತು ಇಲ್ಲಿ. ದನನೂ ಇಲ್ಲ, ದನಲ್ಲಿ ಉಳ್ಳೋರು ಇಲ್ಲ. ದನ ಅಂತಂದ್ರೆ ಹಳ್ಳಿಕಾರು ನೋಡಿ ಸ್ನೇಹಿತರೆ. ನಿಜ ಇವತ್ತು ಹಳ್ಳಿಕಾರ್ ಸಂತೋಷ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಎಷ್ಟೋ ಯುವಕರು ಅವ್ರನ್ನ ನೋಡ್ಕೊಂಡು ಇವತ್ತು ದನ ಕಟ್ಟಾರ. ಅವ್ರೆ 1 ಕೋಟಿ ರೂಪಾಯಿ ಓರಿ ಅಲ್ಲ, 1 ಕೋಟಿ ಓರಿ. ಹಳ್ಳಿಕಾರು ಸಂತೋಷ್ ಅವ್ರಿಗೆ ನಿಜಕ್ಕೂ ಒಂದು ಧನ್ಯವಾದಗಳು. ಚೆನ್ನಾಗಿರ್ಲಿ, ಭಗವಂತ ಚೆನ್ನಾಗಿರ್ಲಿ, ಇನ್ನೊಂದು ದಿವಸ ದನ ಮೆರೆಸ್ಲಿ. ಜೊತೆಗೆ ನಮ್ಮ ಅಣ್ಣವರು ಅವರ ಬಿಗ್ ಅಭಿಮಾನಿ ಕೂಡ. ಸಾಧ್ಯವಾದ್ರೆ ಈ ವಿಡಿಯೋನ ನೀವೇನಾದ್ರು ನೋಡಿದ್ರೆ ಅಣ್ಣ ದಯವಿಟ್ಟು ಒಂದ್ ಲೈಕ್ ಮಾಡಿ, ಹಂಗೆ ಒಂದ್ ಕಮೆಂಟ್ ಹಾಕಿ. ನಿಮ್ಮಲ್ಲಿ ನಾವು ಕೇಳ್ಕೊಳ್ಳೋದೇನಂದ್ರೆ ಒಂದ್ಸರ್ ನಾವ್ ವಿಸಿಟ್ ಮಾಡ್ಬೇಕು, ನಮ್ ಊರ್ ಕರ್ಸ್ಬೇಕು. ಖಂಡಿತವಾಗ್ಲೂ ಆ ಒಂದು ಕೆಲಸವನ್ನ ಮಾಡೋಣ. ಅಣ್ಣ ಹೊರ್ತೂರಲ್ಲೇ ಇರ್ತಾರೆ, ಹೊರ್ತೂರಲ್ಲಿ ಇರ್ತಾರೆ. ನಾವೇ ಅಮ್ಮ ತಾಯಿ ಮದನ್ ಬಂಡಿ ಕಟ್ತೀವಿ. ಅವತ್ತು ಒಂದೇ ಒಂದ್ ದಿವಸ ಬಂದು ನೀವು ವಿಸಿಟ್ ಮಾಡಿ, ಒಂದೇ ಒಂದ್ ದಿವಸ ಬಂದವ್ರೆ ನಮ್ಮ ಮನಸ್ಸು ನೆಮ್ಮದಿ ಆಯ್ತದೆ. ಖಂಡಿತ ಅಣ್ಣ ವಿಡಿಯೋಗಳಿಗೆಲ್ಲ ಲೈಕ್ ಮಾಡೋರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಖಂಡಿತ ನಿಮ್ಮನ್ನ ಮೀಟ್ ಮಾಡುವಂತ ಕೆಲಸ ದೊಡ್ಡ ಅಭಿಮಾನಿ ನಾನು. ಒಂದ್ 80 ಟನ್ ಬೆಳೆದಿದೆ ಅಂತ ಹೇಳಿದ್ರೆ ಕಬ್ಬು. ಇವಾಗ 1 ಎಕರೆಗೆ ಖರ್ಚು ಎಷ್ಟು ಬರ್ತದೆ, ಲಾಭ ಏನಿಲ್ಲ. 1 ಎಕರೆಗೆ 1 ಲಕ್ಷ ಉಳಿಯೋದು ಕಷ್ಟ. 1 ಲಕ್ಷ ಉಳಿಸ್ಕೊಳ್ಳೋದು ಕಷ್ಟ. ಇವಾಗ ಓವರ್ ಆಲ್ ನಿಮ್ದು ಇರೋದು 4 ರಿಂದ 6 ಎಕರೆ, 7-8 ಎಕರೆ ಐತೆ. 7-8 ಎಕರೆ ಐತೆ. ಒಟ್ಟು ಎಷ್ಟು ಲಾಭವನ್ನೇ ನಿರೀಕ್ಷೆ ಮಾಡ್ತಾ ಇದೀರಿ ಈ ವರ್ಷ? ನಿರೀಕ್ಷೆ ಖರ್ಚೆಲ್ಲ ಹೋಗಿ ಒಂದು 7 ರಿಂದ 8 ಲಕ್ಷ ಉಳಿಬಹುದು ಅಂತ ನಿರೀಕ್ಷೆಯಲ್ಲಿ ಇದೀವಿ. ನೀವೇನ್ ಬಿಡ್ರಿ ಸಾವ್ಕಾರ ಮಂದಿ. ಇದು 7 ರಿಂದ 8 ಲಕ್ಷ. ಅದಾದ ನಂತರ ನೀವು ಇದನ್ನ ಹೇಳಿದ್ದು, ತೆಂಗಿನ ಸಸಿ ಹೇಳಿದ್ದು, ಅದನ್ನೊಂದೇ 7 ಲಕ್ಷ. ನೀವೇನ್ ಬಿಡ್ರಿ ಸಾವ್ಕಾರ ಮಂದಿ. ಒಂದು 9 ರಿಂದ 10 ಲಕ್ಷ. ಮತ್ತೆ ಭತ್ತದ್ದು ಒಂದು 2 ಲಕ್ಷ. ಭತ್ತದಲ್ಲೂ ಖರ್ಚು ಜಾಸ್ತಿ, ಒಂದು 2 ಲಕ್ಷ. 2 ಲಕ್ಷ. ನೀವೇನ್ ಬಿಡ್ರಿ ಸಾವ್ಕಾರ ಮಂದಿ ಅಂತಂದ್ರೆ ಒಂದು 11 ರಿಂದ 12 ಲಕ್ಷ. 12 ಲಕ್ಷ ಅಂತಂದ್ರೆ ನೀವು ತಿಂಗ್ಳಿಗೆ ಲೆಕ್ಕ ಹಾಕಂದ್ರೆ 1 ಲಕ್ಷ. ನೀವೇನ್ ಬಿಡ್ರಿ ಸಾವ್ಕಾರ ಮಂದಿ. ಅಂತಂದ್ರೆ ನಂಬರ್ ಹೇಳೋದಕ್ ಚೆನ್ನಾಗದೆ. ಅಂತಂದ್ರೆ ಅದನ್ನ ನಂಬರ್ ನ ದುಡಿಯೋದಕ್ಕೆ 13 ತಿಂಗಳು ಕಬ್ಬು ಬೆಳಿಬೇಕು. ಆ 7 ತಿಂಗಳು ಭತ್ತ ಬೆಳಿಬೇಕು. ಅಡಿಕೆ ತೋಟ 5 ವರ್ಷ 6 ವರ್ಷ ಆಗವೆ, 1 ರೂಪಾಯಿ ಸಂಪಾದನೆ ಮಾಡಿಲ್ಲ ಅಡಿಕೆ ತೋಟದಿಂದ. ನಮಗೆಲ್ಲ ಗೊತ್ತಾಗೋಯ್ತು. ಅಂದ್ರೆ ಹೇಳಿಲ್ವಾ ನಾವು ಇವತ್ತು ಕಮ್ಮಿ ಅಂದ್ರು 20 ಲಕ್ಷ ಬಂಡವಾಳ ಮೋಟ್ರು ಪೈಪ್ಗೆ ಹಾಕಿದಿರಿ. 20 ಲಕ್ಷ ಬಂಡವಾಳ, 20 ಲಕ್ಷ ಬಂಡವಾಳ ಮೋಟ್ರು ಪೈಪ್. ಒಂಥರ ಬಿಸ್ನೆಸ್ ಅಪ್ಪ ಇದು. ಅಂದ್ರೆ ಹೇಳಿಲ್ವಾ ಫೇಲ್ ಆಯ್ತು ಅಂತಂದ್ರೆ ತಿರ್ಗಿ ಮನೆ ಕೇಳ ಮಾತೇ ಇಲ್ಲ. ತಿರ್ಗಿ ಬೆಳಗ್ಗೆ ಬೇರೆ ಪಾಯಿಂಟ್ ಹುಡುಕ್ಬೇಕು. ಜೀವನದಲ್ಲಿ ಬಿದ್ದು ಎದ್ದು ಮೈಕ್ ಕೊಡುಕೊಂಡು ನಿಂತಿರೋ ದೇಹ ಕಣ ಇದು. ಫೇಲ್ ಆಯ್ತಂದ್ರೆ ಸುಮ್ ಕುತ್ಕೊಳ್ಳೋ ಅಂದ್ರೆ ತೋಟದಲ್ಲಿ ಒಂದ್ ಹಾಕ್ಸ್ತಾವ 700 ಅಡಿ ಫೇಲು. ಯಾಕೋ ನಿದ್ದೆನೆ ಬರ್ಲಿಲ್ಲ. ತಿರ್ಗಿ ಮಾರನೇ ಹೊತ್ತಿಗೆ ಬೇರೆ ಪಾಯಿಂಟ್ ಹುಡುಕಿ ತಿರ್ಗಾ ಬಂದ್ ಬೋರ್ ಹಾಕ್ಸ್ತಾವ. ಸಲ್ಲ ಮುಡಿಯೋ ಸೀನೆ ಇಲ್ಲ ಡಾರ್ಲಿಂಗ್, ಸುಮ್ಮನೆ ನುಗ್ತಾ ಇರೋದೇ ತೊಡೆ ತಟ್ಟ ಬೋರ್ ಹಾಕ್ಸದ್ರಿ. ನೋಡಿ ವೀಕ್ಷಕರೇ, ರೈತರು ಏನಕ್ಕೆ ಊರಲ್ಲಿ ಇರ್ಬೇಕು, ಯುವಕರು ಇವತ್ತಿನ ಯುವ ಶಕ್ತಿ ಅಂತಂದ್ರೆ ಈ ಒಂದು ಕಾರಣಕ್ಕೆ. ಅಂತಂದ್ರೆ ಕೇವಲ ದುಡ್ಡುಗೋಸ್ಕರ ಅಂತಲ್ಲ, ನಿಮ್ಗೆ ಮನಃಶಾಂತಿ ಕೂಡ ಅಷ್ಟೇ ಇರುತ್ತೆ, ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಹಾಗೆ ಇರುತ್ತೆ. ಮಾವರೇ, ಇವಾಗ ನಾವು ಒಂದು ಮುಖ್ಯ ಘಟ್ಟಕ್ಕೆ ಬರೋದಿತ್ತು ಅಂತಂದ್ರೆ, ಊರಲ್ಲಿ ಇರ್ತಕ್ಕಂಥ ಯುವಕರಿಗೆ, ಮಿಡಲ್ ಕ್ಲಾಸ್ ಹುಡುಗರಿಗೆ ಹೆಣ್ಣು ಸಿಗ್ತವ? ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ, ಏನಾಯ್ತು? ಆಗಲ್ಲ. ನಮ್ಮ ಕಾರ್ಯಕ್ರಮದಲ್ಲಿ ಈ ಒಂದು ಘಟ್ಟ ಅತ್ಯುತ್ತಮವಾದ ಘಟ್ಟ. ಏನಕ್ಕೆ ಅಂತಂದ್ರೆ ನಿಮ್ಗೂ ಗೊತ್ತಿರ್ಬೇಕು ಮಾವರೇ, ಇವತ್ತಿನ ಕಷ್ಟ ಎಷ್ಟಿದೆ ಹೆಣ್ಣು ಹುಡ್ಕೊಳ್ಳೋದಿಕ್ಕೆ. ನೀವು ನೋಡಿರ್ತೀರಾ ಎಷ್ಟು ಕಷ್ಟಗಳಿದ್ದಾವೆ ಏನು ಅಂತ ಹೇಳಿ. ಆ ಒಂದು ವಿಚಾರ ಬಗ್ಗೆ ಮಾತಾಡಬಹುದು ಅಂತಂದ್ರೆ ಏನ್ ಹೇಳ್ಬೋದು ಅಂದ್ರೆ, ಈ ಯಾವ್ದೋ ರೀಲ್ಸ್ ಅಲ್ಲಿ ನೋಡ್ದೆ ನಾನು. ಓಕೆ, ಅವ್ರಪ್ಪ ರೈತನಂತೆ, ಅವನು ಗೌರ್ಮೆಂಟ್ ಕೆಲ್ಸಕ್ಕೆ ಹುಡ್ಕೊಂಡ್ ಕೊಡ್ಬೇಕಂತೆ. ಗೌರ್ಮೆಂಟ್ ಕೆಲ್ಸಕ್ಕೆ ಕೊಡಬೇಕು. ಅವ್ರಪ್ಪ ರೈತರು, ರೈತರ ಮಕ್ಳಿಗೆ ಕೊಡಕ್ಕಾಗಲ್ವಾ? ಮಜಾಯ ಕೊಡಕ್ಕಾಗಲ್ಲ. ಏನು ಕೊಡಕ್ ಬಾರ್ದು ಅಂತ ಅವ್ರ ತಲೆಗೆ ಬರ್ತವೆ. ಅಂದ್ರೆ ದುಡ್ಡು ದುಡ್ಡಿರೋನು ಕೊಡ್ಬೇಕು, ದುಡ್ಡು ಮಾಡಿರೋನ್ಗೆ ಮದ್ವೆ ಮಾಡ್ಕೊಡ್ಬೇಕು. ನೆಮ್ಮದಿ ಬೇಕಾಗಿಲ್ಲ. ನೆಮ್ಮದಿ ಬೇಡ, ದುಡ್ಡೇ ಬೇಕು ಅಂತ ಕೊಟ್ಟಿರೋರ್ ಕತೆ ಏನಾಗಿದೆ ಅಂತ ನಾವು ಅವಾಗ ಕೇಳ್ತಾ ಇರ್ತೀವಿ. ಏನಂತಂದ್ರೆ ನಮ್ಮ ಸಜೆಷನ್ ಏನಂತಂದ್ರೆ, ದುಡಿತಾವನೆ ಹುಡ್ಗ, ದುಡಿಯೋ ಶಕ್ತಿ ಇದೆ ಅವನ್ಗೆ, ಆ ತರ ಮೈಂಡ್ ಸೆಟ್ ಇದೆ ಅಂತಂದ್ರೆ ಆ ತರದ ಹುಡ್ಗಂಗೆ ಕೊಟ್ರೆ ನೀವು ಇವತ್ತು ಜೀರೋದಲ್ಲಿ ಇದ್ದನು ಹೀರೋ ಆಗಿರೋ ಕಥೆಗಳನ್ನ ನಾವು ನೋಡಿದೀವಿ. ಎಸ್ ಸರ್ ಅವರು ಮೆಜೆಸ್ಟಿಕ್ ಅಲ್ಲಿ ನಿಂತ್ಕೊಂಡಿರೋದು ನೋಡಿದೀವಿ. ಇವತ್ತು
ಈ ಲೈಕ್ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ್ದೋ ಲೆವೆಲ್ ಅಲ್ಲಿ ನಿಂತ್ಕೊಂಡಿರೋದು ಕೂಡ ನಾವು ನೋಡ್ತಾ ಇದೀವಿ. ಸೊ ಆತರ ಇರೋದ್ರಿಂದ ಇವಾಗ ಹೇಳಿ ಮಾಮು, ನಿಮ್ಗೆ ಇವಾಗ ಹುಡುಗಿ ಸಿಕ್ಕವ್ರ ಸಿಕ್ಕಿಲ್ವಾ? ಅಂದ್ರೆ ನಾವು ಬೇಜಾನ್ ಕಡೆ ನೋಡಿದಿರಿ. ರೈತರು ನಾವು ನಾವು ಬ್ರೋಕರ್ಗೆ ಫೋಟೋ ಕಳಿಸ್ತಿಗೆ ಬಂದು ನೋಡಿ ಅಂತಾರೆ. ಏನ್ ಮಾಡ್ತಾವ್ರೆ ಅದೇ ರೈತರ ಸರಿ ಆಯ್ತು ಹೇಳ್ತೀನಿ, ಫೋನ್ ಮಾಡ್ತೀನಿ ಅಂತಂತಾರೆ. ನಮ್ಗೆ ನಾವು ಒಂದ್ ಹುಡುಗಿ ನೋಡಿದೀವಿ, ಲ್ಯಾಟ್ರಿ ನೋಡೋಣ ಅವ್ರೇನು ಆ ಕಡೆಯಿಂದ ಏನು ಹೇಳಿಲ್ಲ. ನೋಡೋಣ. ಕಂಗ್ರಾಚುಲೇಷನ್ ಬ್ರದರ್. ಕಂಗ್ರಾಚುಲೇಷನ್, ಒಳ್ಳೇದಾಗ್ಲಿ ನಿಮ್ಗೆಲ್ಲಾ ಕೂಡ ಒಳ್ಳೇದಾಗ್ಲಿ. ನೀವ್ ನೋಡಿರ್ತಕ್ಕಂಥದ್ದು ಯಾರು ಮನ ಕುಂದೋದ್ ಬೇಡ, ನಮಗೂ ಒಂದ್ ಒಳ್ಳೆ ಕಾಲ ಬಂದೇ ಬರ್ತದೆ. ಬರ್ಬಿಟ್ಟಿದಾನಂತೆ ಒಂದ್ ಹೆಣ್ಗೆ ಒಂದ್ ಗಂಡು ಅಂತ. ದಯವಿಟ್ಟು ಯಾರುವೆ ಲವ್ ಮಾಡಿ ಲವ್ ಫೇಲ್ಯೂರ್ ಆಗಿ ಸಾಯೋದು ಪಾಯೋದು ಮಾಡ್ಬೇಡಿ. ಈಗ ಬೇಜಾನು ಸ್ಟೋರಿಗಳು ಬರ್ತವೆ. ಖಂಡಿತ ಮೌನರೇ, ನಾವು ನಮ್ಮ ವೀಕ್ಷಕ ಮಹಾಪ್ರಭುಗಳಿಗೆ ನಾವು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಲವ್ ಮಾಡ್ತೀರಾ, ಲವ್ ಮಾಡ್ಕೊಳ್ಳಿ, ಮನೆಯವ್ರನ್ನ ಒಪ್ಸಿ ಮದುವೆ ಆಗಿ. ದಯವಿಟ್ಟು ಯಾರೋ ಕರ್ಕೊಂಡು ಹೋಗ್ಬೇಡಿ. ಇವಾಗ ನನ್ನ ತಂಗಿನೋ ನನ್ನ ಅಕ್ಕನೋ ಯಾರೋ ಒಬ್ಬ ಕರ್ಕೊಂಡು ಹೊರಟಾಗ್ಬಿಟ್ಟ ಅಂತಂದ್ರೆ ಹೊಟ್ಟೆ ಉರಿತದೆ. ಈಗಿನ ಹುಡುಗರಿಗೆಲ್ಲ ನೋಡಿ ಏನಪ್ಪಾ ಲವ್ ಫೇಲ್ಯೂರ್ ಎಲ್ಲೋ ಬಿಡ್ರು, ಒಬ್ಳಿಲ್ಲ ಅಂತಂದ್ರೆ ಇನ್ನೊಬ್ಳು ಸಿಗ್ತಾಳೆ. ವರ್ರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಇನ್ನೊಬ್ಳು ಸಿಗ್ತಾಳೆ. ಹಿರಿಯರು ಹೇಳ್ದಂಗೆ ಒಂದ್ ಹುಡುಗಂಗೆ ಒಂದ್ ಹುಡುಗಿ ನಿಶ್ಚಯ ಆಗೇ ಆಗಿರ್ತಾಳೆ. ಇವತ್ತಲ್ಲ ನಾಳೆ ಆ ದೇವತೆ ಮನೆಗೆ ಬಂದೇ ಬರ್ತಾಳೆ. ಅಲ್ಲಿವರೆಗೂ ಕಾಯುವ ತಾಳ್ಮೆ ನಮ್ಗಿರ್ಬೇಕು. ಕಾಯೋಣ, ಕಾಯ್ತಾನೆ ಇರ್ತೀವಿ. ಹೃದಯ ತುಂಬಿದ ಧನ್ಯವಾದಗಳು ಮಾಮು. ಇವತ್ತು ನಮ್ಮ ಜೊತೆ ನಿಮ್ಮ ಇಷ್ಟು ಬಿಸಿ ಕೆಲಸದಲ್ಲೂ ಕೂಡ ನಮ್ಮ ಜೊತೆ ಇದ್ದು ನಮ್ಮ ಯುವ ಶಕ್ತಿಗೆ ನಿಮ್ಮದೇ ಆದಂತಹ ಕೃಷಿ ಐಡಿಯಾಗಳನ್ನ ಕೊಟ್ಟು, ಜೊತೆಗೆ ಕಬ್ಬು ಭತ್ತದ ಬಗ್ಗೆ ಒಂದ್ ಸ್ವಲ್ಪ ಜ್ಞಾನ ಕೊಟ್ಟು, ಜೊತೆಗೆ ಎಷ್ಟೋ ಯುವಕರಿಗೆ ಒಂದು ಸ್ಫೂರ್ತಿಯ ಚಿಲುಮೆ ಆಗಿದ್ದೀರಾ ಇವತ್ತು. ನಿಜಕ್ಕೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ವೀಕ್ಷಕರಿಗೆ ಏನಾದ್ರೂ ಅವರು ಇಂಟ್ರೆಸ್ಟ್ ಪಟ್ಟು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಕೇಳಿದ್ರು ಅಂದ್ರೆ ದಯವಿಟ್ಟು ನೀವು ಅವರಿಗೆ ಹೇಳಲೇಬೇಕು. ದಯವಿಟ್ಟು ನಾವು ಮಾತಾಡಿರೋ ಮಾತುಗಳಲ್ಲಿ ಯಾವ್ದ್ರಲ್ಲಿ ತಪ್ಪು ಏನಾರು ಬಂದ್ರೆ ನಿಮ್ಗೆ ಹೊಟ್ಟೆಗೆ ಕಳಿ. ದಯವಿಟ್ಟು ಇದು ಯಾವ್ದೇ ರೀತಿ ಇಂಟೆನ್ಷನಲಿ ನಾವು ಮಾಡಿರೋದಲ್ಲ. ಏನಪ್ಪಾ ಅಂತಂದ್ರೆ ಒಂದು ನ್ಯಾಚುರಲ್ ಮಾಡಿರೋದು. ಯುವಕರಿಗೆ, ನಮ್ಮ ಯುವ ಶಕ್ತಿಗೆ ಕೃಷಿ ಬಗ್ಗೆ ಒಂದು ಆಸಕ್ತಿ ಇವತ್ತಿನ ದಿನಗಳಲ್ಲಿ ತುಂಬಾ ಜನಕ್ಕೆ ಬರ್ತಾ ಇದೆ. ಅದೇ ರೀತಿ ಅವ್ರಿಗೆ ಒಂದು ಪ್ರೋತ್ಸಾಹ ತುಂಬುವಂತ ಒಂದು ಕೆಲಸ ಇದೆ ಅಷ್ಟೇ. ದಯವಿಟ್ಟು ಎಲ್ಲರೂ ಕೂಡ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ. ಅದೇ ರೀತಿ ನಿಮ್ ಸಪೋರ್ಟ್ ಹಿಂಗೆ ಇರ್ಲಿ. ಯುವ ರೈತರಿಗೆ ಒಂದು ಒಳ್ಳೆ ಕೆಲಸಗಳು ಆಗ್ಲಿ, ಅವ್ರಿಗೂ ಒಂದು ಒಳ್ಳೆ ಕಾರ್ಯಕ್ರಮಗಳು ಸರ್ಕಾರದಿಂದ ಬರ್ಲಿ ಅಂತ ಕೇಳ್ಕೊಳ್ತಾ, ಈ ಒಂದು ವಿಡಿಯೋದಿಂದ ನಿಮ್ಗೆ ಉಪಯುಕ್ತ ಮಾಹಿತಿ ಸಿಕ್ತು, ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಮೊದಲನೇ ಸಲ ನೀವು ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ಬೆಳೆದಿರೋರ್ನ ಬೆಳೆಸೋದಲ್ಲ, ಬೆಳೆದಿರೋರಲ್ಲೇ ಗಗನಕ್ಕೆ ಬೆಳೆದ್ಬಿಟ್ಟಿದಾರ್ತಾರೆ. ಬಡವ್ರ ಮಕ್ಳು ಬೆಳೆಸ್ರಯ್ಯ, ದಯವಿಟ್ಟು ಬೆಳೆಸಿ. ನಿಮ್ ಸಪೋರ್ಟ್, ನಿಮ್ ಬೆಂಬಲ ಹಿಂಗೆ ಇರ್ಲಿ. ನೋಡ್ತಾ ಇದ್ದೀರಾ, ಜೊತೆಗೆ ಶೇರ್ ಮಾಡ್ತಾ ಇದ್ದೀರಾ. ನನ್ನ ಸ್ನೇಹಿತರು ನೀವು ನನಗೆ ಸಪೋರ್ಟ್ ಮಾಡ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಈ ತರ ಸಪೋರ್ಟ್ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಆದ್ರೂ ಒಂದ್ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಹೃದಯ ತುಂಬಿದ ಧನ್ಯವಾದಗಳು. ಜೈ ಹಳ್ಳಿಕಾರ್.